ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿಯಲ್ಲಿ ನಮ್ಮ ಹೀರೋ ಸ್ಪೇಸ್ ಅಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವನ ಶಿಪ್ ಡ್ಯಾಮೇಜ್ ಆಗಿ ಗೊತ್ತಿಲ್ಲದೆ ಇರುವ ಒಂದು ಅನ್ನೋನ್ ಪ್ಲಾನೆಟ್ ಗೆ ಹೋಗಿ ಬಿದ್ದೋಗುತ್ತೆ. ಭೂಮಿಗಿಂತ ಇವಾಗ ಅವನು ಬಿದ್ದಿರುವ ಗ್ರಹ ತುಂಬಾನೇ ದೊಡ್ಡದಾಗಿರೋದನ್ನು ನೋಡಿ ನಮ್ಮ ಹೀರೋ ಶಾಕ್ ಆಗ್ತಿರ್ಬೇಕಾದ್ರೆ ಆವಾಗ್ಲೇನೆ ಅವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಮನುಷ್ಯರ ರೀತಿನೇ ಆ ಪ್ಲಾನೆಟ್ಸ್ ಅಲ್ಲಿ ತುಂಬಾ ಜನರು ಇರ್ತಿದ್ದಾರೆ ಅಂತ. ಆದ್ರೆ ಆ ಭೂಮಿಯನ್ನ ರೂಲ್ ಮಾಡೋರು ಅಲ್ಲಿರುವ ಮನುಷ್ಯರನ್ನ ಮೊಬೈಲ್ ಟವರಿನ ಮುಖಾಂತರ ಅವರ ಬ್ರೈನ್ ಅನ್ನ ಕಂಟ್ರೋಲ್ ಮಾಡಿ ಅವರುಗಳನ್ನ ಗುಲಾಮರಾಗಿ ಯೂಸ್ ಮಾಡ್ತಿರ್ತಾರೆ. ಈ ತರನ ಒಂದು ಭೂಮಿ ಇರುತ್ತಾ ಅಂತ ನಮ್ಮನ್ನ ಆಶ್ಚರ್ಯ ಪಡಿಸುವಂತಹ ಒಂದು ಸೂಪರ್ ಆದ ಸೈನ್ಸ್ ಫಿಕ್ಷನ್ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದ್ದೀವಿ. ಮೂವಿಯ ಹೆಸರು ಡಾರ್ಕ್ ಪ್ಲಾನೆಟ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಡೈರೆಕ್ಟ್ ಆಗಿ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 2157 ಭೂಮಿಯಲ್ಲಿ ಇರುವ ಮನುಷ್ಯರು ಎಲ್ಲರೂ ತುಂಬಾನೇ ಅಡ್ವಾನ್ಸ್ ಆಗಿಬಿಟ್ಟಿದ್ದಾರೆ. ಟೆಕ್ನಾಲಜಿ ಎಲ್ಲವೂ ದೊಡ್ಡದಾಗಿ ಬೆಳ್ಕೊಂಡಿರೋದ್ರಿಂದ ನಾಡುಗಳ ಮಧ್ಯದಲ್ಲಿ ಹೋರಾಟ ಅನ್ನೋದೇ ಇಲ್ಲ, ಯುದ್ಧ ಅನ್ನೋದೇ ಇಲ್ಲ. ಆದ್ರಿಂದ ಆ ಟೆಕ್ನಾಲಜಿ ಮುಖಾಂತರ ಮನುಷ್ಯರ ಒಳಗಡೆ ಹೌಸಿದ್ದ ಎಲ್ಲ ಶಕ್ತಿಯನ್ನು ಅನ್ಲಾಕ್ ಮಾಡಾಯ್ತು. ಆದ್ರೆ ಜನಸಂಖ್ಯೆ ಜಾಸ್ತಿ ಆಗಿದ್ರಿಂದ ಭೂಮಿಯನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಪ್ಲಾನೆಟ್ಸ್ ಅಲ್ಲಿ ಹೋಗಿ ಮನುಷ್ಯರು ವಾಸವಾಗಿರೋಕೆ ಆಗುತ್ತಾ ಅಂತ ಬೇರೆ ಬೇರೆ ಪ್ಲಾನೆಟ್ಸ್ ಅನ್ನ ಮನುಷ್ಯರು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ ಹುಡುಗನೇ ನಮ್ಮ ಹೀರೋ ಮ್ಯಾಕ್ಸ್. ಅವನ ಸ್ಪೇಸ್ ಅಲ್ಲಿ ಪ್ಲಾನೆಟ್ಸ್ ಗಳನ್ನ ಹುಡುಕ್ತಿರ್ಬೇಕಾದ್ರೆ ಸಡನ್ ಆಗಿ ಅವನ ಸ್ಪೇಸ್ ಶಿಪ್ ಆಸ್ಟ್ರಾಯ್ಡ್ಸ್ ಗಳಿಂದ ಡ್ಯಾಮೇಜ್ ಆಗ್ಬಿಡುತ್ತೆ. ಆದ್ರಿಂದ ಏನು ಎಂತ ಅಂತ ಗೊತ್ತಿಲ್ದಿರುವ ಪ್ಲಾನೆಟ್ ಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡ್ತಾನೆ. ಮ್ಯಾಕ್ಸ್ ಅವನ ಸ್ಪೇಸ್ ಶಿಪ್ ಅನ್ನ ಬಿಟ್ಟು ಹೊರಗಡೆ ಬಂದಿದ್ದ ತಕ್ಷಣ ಅದು ಬೂಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಸೊ ಅವನ ಸ್ಪೇಸ್ ಶಟಲ್ ಬ್ಲಾಸ್ಟ್ ಆಗಿದ್ರಿಂದ ಇವಾಗ ಅವನಿಗೆ ಭೂಮಿಯ ಜೊತೆ ಇದ್ದಿದ್ದ ಕಾಂಟ್ಯಾಕ್ಟ್ಸ್ ಎಲ್ಲವೇ ಕಟ್ ಆಗೋಯ್ತು. ಆದ್ರೂ ನಮ್ಮ ಹುಡುಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೆ ಈ ಪ್ಲಾನೆಟ್ ಅನ್ನ ಸುತ್ತಾಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ನೋಡ್ಬೇಕಾದ್ರೆ ಈ ಪ್ಲಾನೆಟ್ ಆಲ್ಮೋಸ್ಟ್ ನಮ್ಮ ಭೂಮಿ ರೀತಿನೇ ಇರ್ತಿದೆ. ಸರಿ, ಇಲ್ಲಿ ಯಾರಾದ್ರೂ ಮನುಷ್ಯರು ಇರ್ತಾರೆ, ಅವರ ಹತ್ರ ಹೆಲ್ಪ್ ಅನ್ನ ತಗೊಂಡು ನಾವು ಭೂಮಿಯನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅನ್ಕೊಂಡು ಹುಡುಕಾಡ್ತಿರ್ತಾನೆ. ಆವಾಗ ಅಲ್ಲಿಗೆ ಒಂದು ವಿಚಿತ್ರವಾದ ಪ್ರಾಣಿ ಬರುತ್ತೆ. ಅದನ್ನು ನೋಡಿದ ನಮ್ಮ ಹೀರೋ ಇದು ಏಲಿಯನ್ ಆಗೇ ಇರಬೇಕು, ಇದು ಒಂದು ಏಲಿಯನ್ ಗ್ರಹ ಅಂತ ಅನ್ಕೋತಾನೆ. ಆವಾಗ ವಿಚಿತ್ರ ಪ್ರಾಣಿ ಸಡನ್ ಆಗಿ ಅಲ್ಲಿಂದ ಓಡಿ ಹೋಗುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ದೊಡ್ಡ ಗಣ್ಣಿನ ಜೊತೆಗೆ ನಮ್ಮ ಹೀರೋವನ್ನ ಗುರಾಯಿಸಿ ನಿಂತಿರ್ತಾನೆ. ಅವನು ಮಾತಾಡುವ ಭಾಷೆ ಅರ್ಥ ಆಗದೆ ಇರೋದ್ರಿಂದ ಈ ಪ್ಲಾನೆಟಿನ ಭಾಷೆನ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಟ್ರಾನ್ಸ್ಲೇಟರ್ ಕ್ಯಾಪ್ಸೂಲ್ ಅನ್ನ ನಮ್ಮ ಹೀರೋ ಅವನ ಕಿವಿಗೆ ಹಾಕುತ್ತಾನೆ. ನಂತರ ಆ ವ್ಯಕ್ತಿ, ಅವನ ಹೆಸರು ಜೆಫ್, ನಮ್ಮ ಹೀರೋವನ್ನ ಕರ್ಕೊಂಡು ಹೋಗಿ ಅವನಿಗಿಂತ ಹೈಯರ್ ಅಫಿಷಿಯಲ್ಸ್ ಹತ್ರ ಹ್ಯಾಂಡ್ ಓವರ್ ಮಾಡ್ತಾನೆ. ಆ ಜಾಗವನ್ನ ನೋಡಿದ್ರೆ ಮಿಲಿಟರಿ ಕ್ಯಾಂಪ್ ರೀತಿ ಇರುತ್ತೆ. ಅಲ್ಲಿ ನಮ್ಮ ಹೀರೋನ ಕೂರಿಸಿ ಅವನ ತಲೆಗೆ ಒಂದು ಹೆಲ್ಮೆಟ್ ಅನ್ನ ಹಾಕಿ ಅವನನ್ನ ವಿಚಾರಣೆ ಮಾಡ್ತಾರೆ. ಆ ಹೆಲ್ಮೆಟ್ ಅವನ ಬ್ರೈನ್ ಒಳಗಡೆ ಏನೆಲ್ಲ ಸ್ಟೋರ್ ಆಗಿದೆ ಅನ್ನೋದನ್ನ ಟಿವಿ ಸ್ಕ್ರೀನ್ ಅಲ್ಲಿ ತೋರಿಸ್ಕೊಡುತ್ತೆ. ಆದ್ರೂ ಅದನ್ನ ಅವ್ರಗಳ ಕೈಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಆದ್ರಿಂದ ಗಾಯ ಅಂತ ಒಬ್ಬನನ್ನ ಕರೆದು ಇವನನ್ನ ಹೆಡ್ ಆಫೀಸ್ ಗೆ ಕರ್ಕೊಂಡು ಹೋಗು ಅಂತ ಅವನ ಜೊತೆಗೆ ನಮ್ಮ ಹೀರೋವನ್ನ ಕಳಿಸ್ಕೊಡ್ತಾರೆ. ಆವಾಗ ಸಂಜೆ 6 ಗಂಟೆ ಆಗಿದ್ದ ತಕ್ಷಣ ಅಲ್ಲಿರುವ ಸೋಲ್ಜರ್ಸ್ ಎಲ್ಲರೂ ಅವರ ನಾಡಗೀತೆಯನ್ನ ಜೋರಾಗಿ ಹಾಡ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋವನ್ನ ಇಲ್ಲಿಗೆ ಹಿಡಿದು ತಂದು ಹ್ಯಾಂಡ್ ಓವರ್ ಮಾಡಿದ್ನಲ್ವಾ ಜೆಫ್, ಅವನಿಗೆ ಸಿಕ್ಕಾಪಟ್ಟೆ ತಲೆ ನೋವಾಗ್ತಿರುತ್ತೆ. ಇವೆಲ್ಲ ಸ್ವಲ್ಪ ಹೊತ್ತು ನಡೀತಿರುತ್ತೆ. ಈ ಕಡೆ ಗಾಯ್ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿಚಿತ್ರವಾದ ಟವರ್ ಅನ್ನ ಕ್ರಾಸ್ ಮಾಡಿ ಹೋಗ್ತಾರೆ. ಏನಿದು ಅಂತ ಹೀರೋ ಕೇಳಿದ್ರೆ ಇದೇನೆ ಡಿಫೆನ್ಸ್ ಟವರ್, ಈ ರೀತಿ ಈ ಗ್ರಹದಲ್ಲಿ ತುಂಬಾನೇ ಟವರ್ಸ್ ಗಳನ್ನ ನಾವು ಮಡಗಿದೀವಿ ಅಂತ ಅವನು ಹೇಳ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಟವರ್ ಅನ್ನ ಯಾರೋ ಅಟ್ಯಾಕ್ ಮಾಡಿ ಡಮ್ ಅಂತ ಬ್ಲಾಸ್ಟ್ ಆಗಿ ಆ ಟವರ್ ಕೆಳಗಡೆ ಬೀಳುತ್ತೆ. ಅದು ಇವ್ರುಗಳು ಬಂದಿದ್ದ ಗಾಡಿ ಮೇಲಿನ ಬೀಳ್ಬೇಕಾದ್ರೆ ಗಾಯ ಅದರಲ್ಲಿ ಸರಿಯಾಗಿ ಸಿಗಾಕೋತಾನೆ. ನಮ್ಮ ಹೀರೋನೇ ಅವನನ್ನ ಕಾಪಾಡಿ ಹೊರಗಡೆ ತರ್ತಾನೆ. ಹೊರಗಡೆ ಬಂದ ಗಾಯ್ ಇದನ್ನ ಖಂಡಿತ ರೆಬಲ್ಸೇ ಮಾಡಿರ್ಬೇಕು, ಬಡವ ಕತ್ತೆಗಳು, ಅವ್ರುಗಳೇನೆ ಈ ನಾಡಿನ ಎನಿಮೀಸ್ ಅಂತ ಹೇಳ್ತಾನೆ. ನಂತರ ಇಬ್ಬರು ನಡೆದು ಒಂದು ಬೆಟ್ಟದ ಟಾಪ್ ಅಲ್ಲಿ ಇರ್ತಾ ಇರುವ ಅವರ ಹೆಡ್ ಕ್ವಾರ್ಟರ್ಸ್ ಗೆ ಬರ್ತಾರೆ. ಅಲ್ಲಿ ನಿಂತು ನೋಡ್ಬೇಕಾದ್ರೆ ನ್ಯೂಯಾರ್ಕ್ ಸಿಟಿ ರೀತಿ ಇರುತ್ತೆ. ಆದ್ರೆ ಆ ಊರಿನ ಒಳಗಡೆ ಹೋಗಿ ನೋಡಿದ್ರೇನೆ ಏನೋ ಮೀನ್ ಮಾರ್ಕೆಟ್ ರೀತಿ ಕಚಕಚ ಅಂತ ಜನಸಂಖ್ಯೆ. ಸೊ ನಮ್ಮ ಹುಡುಗರು ಸಿಟಿಗೆ ಬಂದು ಸೇರಿದ ತಕ್ಷಣ ನಮ್ಮ ಮ್ಯಾಕ್ಸ್ ಅನ್ನ ನೀರಿಗೆ ಹಾಕಿ ರಿಸರ್ಚ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ರಿಸರ್ಚ್ ಸೆಂಟರಿನ ಹೆಡ್ ಆಫೀಸರ್, ಅವರ ಹೆಸರು ವಾಂಡರರ್, ಅವರು ಅವರ ಅಸಿಸ್ಟೆಂಟ್ ಫ್ಯಾಂಕ್ ಗೆ ಫೋನ್ ಅನ್ನ ಮಾಡಿ, ಫ್ಯಾಂಕ್ ಈ ರೀತಿ ಅಂತ ಒಬ್ಬ ಹುಡುಗ ಬೇರೆ ಪ್ಲಾನೆಟ್ ಇಂದ ಬಂದಿದ್ದಾನೆ, ಅವನನ್ನ ರಿಸರ್ಚ್ ಮಾಡಬೇಕು, ನಮ್ಮ ಡಿಪಾರ್ಟ್ಮೆಂಟ್ ಗೆ ಅವನನ್ನ ಕರ್ಕೊಂಡು ಹೋಗಿ ಡೆಲಿವರಿ ಮಾಡು ಅಂತ ಹೇಳ್ಬೇಕಾದ್ರೆ ಫ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಗೆ ಬಂದು ಅವನ ಐಡಿ ಕಾರ್ಡ್ ಅನ್ನು ತೋರಿಸಿ ನಮ್ಮ ಹೀರೋವನ್ನ ಅಲ್ಲಿಂದ ರಿಲೀಸ್ ಮಾಡಿ ವಾಂಡರರ್ ಅವರ ಸ್ಪೆಷಲ್ ರಿಸರ್ಚ್ ಸೆಂಟರ್ ಡಿಪಾರ್ಟ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾನೆ. ನಮ್ಮ ಹೀರೋನು ಜಾಲಿಗೆ ಏನೋ ಪಿಕ್ನಿಕ್ ಬಂದಿರೋ ರೀತಿ ಅವರುಗಳ ಜೊತೆ ಸೇರಿ ಸುತ್ತಾಡ್ತಿರ್ತಾನೆ. ವಾಂಡರರ್ ಅವರ ಕಂಡೀಷನ್ ಪ್ರಕಾರ ನಮ್ಮ ಹೀರೋವನ್ನ ಅವರ ಡಿಪಾರ್ಟ್ಮೆಂಟ್ ಗೆ ಎತ್ತಾಕೊಂಡು ಹೋಗ್ತಿದ್ದಾರೆ. ಆದ್ರೆ ಆ ಹೆಡ್ ಆಫೀಸರ್ ವಾಂಡರರ್ ಅನ್ನೇ ಐಮ್ಸ್ಟೀನ್ ಅನ್ನೋ ಪೊಲೀಸ್ ಆಫೀಸರ್ ಅವ್ರಿಗೇನೆ ಗೊತ್ತಿಲ್ಲದೆ ವಾಚ್ ಮಾಡ್ತಿರ್ತಾರೆ. ಆವಾಗ ಅವರ ಪಿ ಅಲ್ಲಿಗೆ ಬಂದು, ಬಾಸು ಈ ರೀತಿ ಹೊಸದಾಗಿ ನಮ್ಮ ಊರು ಒಳಗಡೆ ಬಂದಿದ್ದ ಆ ಮ್ಯಾಕ್ಸ್ ಹುಡುಗನನ್ನ ವಾಂಡರರ್ ಅವರು ಅವರ ಡಿಪಾರ್ಟ್ಮೆಂಟ್ ಗೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಹುಡುಗ ಎಲ್ಲಿಂದ ಬಂದಿದ್ದಾನೆ, ಯಾರು ಏನು ಅಂತ ಎಲ್ಲ ಡೀಟೇಲ್ಸ್ ಅನ್ನು ಅವನ ಬಗ್ಗೆ ಕಲೆಕ್ಟ್ ಮಾಡುವಂತ ಅವರ ಅಸಿಸ್ಟೆಂಟ್ ಗೆ ಆರ್ಡರ್ ಅನ್ನು ಕೊಡ್ತಾರೆ. ಇವಾಗ ಸಂಜೆ ಆಗ್ಬಿಟ್ಟಿದೆ, ಆ ಟವರ್ ಗಳನ್ನ ಆಕ್ಟಿವೇಟ್ ಮಾಡುವ ಸಮಯ. ಎಲ್ಲರೂ ಅವರವರ ಸೈಡ್ ಗೆ ರೆಡಿ ಆಗ್ತಾರೆ. ಐನ್ಸ್ಟೀನ್ ಪೊಲೀಸ್ ಆಫೀಸರ್ ಅವರ ಬಾತ್ರೂಮ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅವರ ಬಾಯಿಗೆ ಗೋಲ್ಡ್ ಸ್ಟಿಕ್ ಅನ್ನ ಕಚ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೋತಾರೆ. ಈ ಕಡೆ ಫ್ಯಾಂಕ್ ನಮ್ಮ ಹೀರೋವನ್ನ ಕಾರಲ್ಲಿ ಕೂರಿಸಿ ಕರ್ಕೊಂಡು ಬರ್ತಿರ್ತಾನೆ. ಟವರ್ ಆಕ್ಟಿವೇಟ್ ಆಗಿದ್ದ ತಕ್ಷಣ ಈ ಫ್ಯಾಂಕ್ ಗೆ ತಲೆ ಎಲ್ಲ ತಿರುಗುತ್ತೆ, ವಾಮಿಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಬಾತ್ರೂಮ್ ಅಲ್ಲಿ ಕೂತಿರುವ ಐನ್ಸ್ಟೀನ್ ಪೊಲೀಸ್ ಆಫೀಸರ್ ಕೂಡ ತುಂಬಾನೇ ನೋವಿಂದ ನೋಡ್ತಿರ್ತಾರೆ. ಸೊ ಫ್ಯಾಂಕ್ ಕಾರನ್ನು ತಗೊಂಡು ಹೋಗಿ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಅನ್ನ ಮಾಡಬೇಕಾದ್ರೆ ಅಲ್ಲಿರುವ ಸೋಲ್ಜರ್ಸ್ ಬಂದು ಫ್ಯಾಂಕ್ ಅನ್ನ ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಮ್ಯಾಕ್ಸ್ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ನಮ್ಮ ಮ್ಯಾಕ್ಸ್ ಊರ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿರುವ ವಾತಾವರಣ, ಅಲ್ಲಿರುವ ಜನಸಂಖ್ಯೆ, ಆ ಜನರಿನ ಬಿಹೇವಿಯರ್ಸ್ ಎಲ್ಲವನ್ನು ನೋಡಿ ತುಂಬಾನೇ ಆಶ್ಚರ್ಯವಾಗ್ತಿರ್ತಾನೆ. ಅದೇ ಸಮಯದಲ್ಲಿ ಆ ಊರಿನಲ್ಲಿರುವ ವಿಐಪಿಸ್ ಎಲ್ಲರೂ ಒಂದು ಮೀಟಿಂಗ್ ಗೆ ಸೇರ್ತಾರೆ. ಇವುಗಳೇ
ಪ್ಲಾನೆಟ್ ಅನ್ನೇ ರೂಲ್ ಮಾಡ್ತಿರೋದು. ಇವರೆಲ್ಲರಿಗೂ ಒಬ್ಬ ದೊಡ್ಡ ಬಾಸ್ ಇರ್ತಿದ್ದಾನೆ, ಅವನನ್ನ ಎಲ್ಲರಿಗೂ ಅಪ್ಪ ಅಂತಾನೆ ಕರೀತಾರೆ. ಈ ಕಡೆ ನಮ್ಮ ಹೀರೋ ತುಂಬಾ ಹೊತ್ತು ಊರನ್ನು ಸುತ್ತಾಡಿ ಟಯರ್ಡ್ ಆಗಿ ಒಂದು ಹೋಟೆಲ್ಗೆ ಬರ್ತಾನೆ. ಅಲ್ಲಿರುವ ಒಂದು ವೇಟ್ರೆಸ್ ಹುಡುಗಿಯನ್ನು ನೋಡಿದ ತಕ್ಷಣ ಹುಡುಗ ಫ್ಲಾಟ್ ಆಗ್ಬಿಡ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಮುದುಕ ಆ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡ್ತಿರ್ತಾನೆ. ಇದನ್ನು ನೋಡಿ ಟೆನ್ಷನ್ ಆಗಿದ್ದ ನಮ್ಮ ಹೀರೋ ಮ್ಯಾಕ್ಸ್ ಆ ಮುದುಕನ ಹತ್ರ ಜಗಳ ಮಾಡಿ ಅವನನ್ನ ಅಲ್ಲಿಂದ ಓಡಿಸ್ತಾನೆ. ಇದನ್ನು ನೋಡಿ ಇಂಪ್ರೆಸ್ ಆಗಿದ್ದ ಹುಡುಗಿ ತಕ್ಷಣವೇ ನಮ್ಮ ಹೀರೋ ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆ ರೀತಿ ಅವಳ ಜೊತೆ ಮಾತಾಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಬಾರ್ಡರ್ ಇಂದ ಒಬ್ಬ ಬೋಡೆ ತಲೆ ನಮ್ಮ ಹೀರೋವನ್ನ ಇಲ್ಲಿಗೆ ಕರ್ಕೊಂಡು ಬಂದು ಬಿಟ್ಟ ಅಲ್ವಾ, ಆ ಗಾಯ ಹುಡುಗನ ಸ್ವಂತ ತಂಗಿನೇ ಈ ಹುಡುಗಿ ಅಂತ. ಸರಿ ಇರ್ಲಿ ಅಂತ ನಮ್ಮ ಹೀರೋ ಹೋಟೆಲ್ ನ ಬಿಟ್ಟು ರಸ್ತೆಗೆ ಬಂದ್ರೆ ಸಡನ್ ಆಗಿ ಇಬ್ಬರು ನಮ್ಮ ಹುಡುಗನಿಗೆ ರೌಂಡ್ ಅಪ್ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ಹೋಟೆಲ್ ಇಂದ ಒಬ್ಬ ಮುದುಕನನ್ನು ಓಡಿಸಿದ್ನಲ್ವಾ ಅವನ ಹುಡುಗರು. ಅಷ್ಟೇ ಸೂಪರ್ ಆಗಿ ಫೈಟ್ ಮಾಡಿ ಎಲ್ಲರನ್ನು ಓಡಿಸ್ತಾನೆ. ಆದ್ರೂ ಆ ಜಗಳದಲ್ಲಿ ನಮ್ಮ ಹೀರೋಗೆ ಚಿಕ್ಕದಾಗಿ ಏಟಾಗ್ಬಿಡುತ್ತೆ. ಸೊ ಆ ಗಾಯಕ್ಕೆ ಔಷಧಿ ಹಾಕೋದಕ್ಕಾಗೂ ಇದನ್ನು ನೋಡಿ ತುಂಬಾನೇ ಇಂಪ್ರೆಸ್ ಆಗಿದ್ದ ಹುಡುಗಿ ನಮ್ಮ ಹುಡುಗನನ್ನ ಕರ್ಕೊಂಡು ಅವಳ ಮನೆಗೆ ಹೋಗ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್ ರಡಾ. ಸೊ ಇಬ್ಬರು ಮನೆಯಲ್ಲಿ ಕೂತು ಚೆನ್ನಾಗಿ ಮಾತಾಡಿ ನಗಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಡೋರ್ ಓಪನ್ ಆಗಿ ಒಬ್ಬ ಒಳಗಡೆ ಬರ್ತಾನೆ. ಯಾರು ಅಂತ ನೋಡಿದ್ರೆ ಗಾಯ್. ಅವನು ನಮ್ಮ ಹೀರೋವನ್ನ ನೋಡಿ ಶಾಕ್ ಆಗ್ಬಿಟ್ಟು ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕೇಳ್ಬೇಕಾದ್ರೆ ಅಣ್ಣ ಇವರೇನೆ ನನ್ನ ಹೋಟೆಲ್ ಅಲ್ಲಿ ಒಬ್ಬ ಮುದುಕನ ಹತ್ರ ಇಂದ ಕಾಪಾಡಿದ್ದು ಅಂತ ಹೇಳ್ತಾಳೆ ರಡಾ. ಈ ಕಡೆ ವಾಂಡರರ್ ಅವರ ರಿಸರ್ಚ್ ಸೆಂಟರ್ ಅಲ್ಲಿ ಒಬ್ಬನಿಗೆ ತಲೆಯನ್ನು ಓಪನ್ ಮಾಡಿ ರಿಸರ್ಚ್ ಮಾಡ್ತಿರ್ತಾರೆ. ಆದ್ರೂ ಅವರಿಗೆ ಬೇಕಾಗಿರುವ ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ತಕ್ಷಣ ಫ್ರಾಂಕಿಗೆ ಕಾಲ್ ಅನ್ನ ಮಾಡಿ, ಲೋ ಆ ಮ್ಯೂಟೆಂಟ್ ಆ ಮ್ಯಾಕ್ಸ್ ಹುಡುಗನನ್ನ 2-3 ದಿನದಲ್ಲಿ ತಂದು ನೀನು ನನ್ನ ಕೈಗೆ ಕೊಡ್ತೀನಿ ಅಂತ ಹೇಳ್ದಿಯಲ್ಲೋ, ಇನ್ನ ನೀನು ಏನನ್ನ ಮಾಡ್ತಿದ್ಯಾ? ಅಯ್ಯೋ ಬಾಸ್, ಅವನಿಗೆ ಊರಿಲ್ಲ, ಆಧಾರ್ ಕಾರ್ಡ್ ಇಲ್ಲ, ಅವನನ್ನ ಹುಡುಗಿ ಕಂಡು ಹಿಡಿಯೋದು ತುಂಬಾನೇ ಕಷ್ಟವಾಗಿರ್ತಿದೆ ಅಂತ ಹೇಳಿ ಫೋನ್ ಕಾಲ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಈ ಕಡೆ ಗಾಯ್ ಮತ್ತೆ ಅವನ ತಂಗಿ ಇಬ್ಬರು ಕೂತು ಟಿವಿಯನ್ನು ನೋಡ್ತಿರ್ಬೇಕಾದ್ರೆ ಟಯರ್ಡ್ ಆಗಿರುವ ನಮ್ಮ ಹೀರೋ ಮಲಗ್ ಬಿಡ್ತಾನೆ. ಸಡನ್ ಆಗಿ ರಾತ್ರಿ ರಡ ಕಣ್ಬಿಟ್ಟು ಎಚ್ಚರಾಗಿ ನೋಡ್ಬೇಕಾದ್ರೆ ಹೀರೋವನ್ನ ಕಾಣ್ತಿರಲ್ಲ. ಸೊ ಅವನನ್ನ ಹುಡುಕಿ ಟೆರೆಸ್ ಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಅಲೋನ್ ಆಗಿ ಕೂತಿರ್ತಾನೆ ಹೀರೋ. ಅವನ ಪಕ್ಕಕ್ಕೆ ಹೋಗಿ ನೀನು ಯಾರು ಏನು ಅಂತ ಈ ಹುಡುಗಿ ಕೇಳ್ಬೇಕಾದ್ರೆ ಅವಾಗ್ಲೇನೆ ನಮ್ಮ ಹೀರೋ ಅವಳಿಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಹೇಳ್ತಾನೆ. ಈ ರೀತಿ ಎರ್ತ್ ಅನ್ನೋ ಗ್ರಹದಿಂದ ನಾನು ಬಂದಿದ್ದೀನಿ. ನಾನು ಬಂದಿದ್ದ ಶಿಪ್ ಇವಾಗ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗ್ಬಿಟ್ಟಿರೋದ್ರಿಂದ ರಿಟರ್ನ್ ನನ್ನ ಕೈಯಲ್ಲಿ ನನ್ನ ಅರ್ಥಿಗೆ ಹೋಗೋಕೆ ಆಗ್ತಿಲ್ಲ ಅಂತ ಹುಡುಗ ಹೇಳೋದನ್ನ ಕೇಳಿ ರಡ ತುಂಬಾನೇ ಫೀಲ್ ಮಾಡ್ತಾಳೆ. ಈ ಕಡೆ ಐನ್ಸ್ಟೀನ್ ಹತ್ರ ಅವರ ಅಸಿಸ್ಟೆಂಟ್ ಬಂದು ಬಾಸು ಈ ರೀತಿ ಆ ಮ್ಯೂಟೆಂಟ್ ಮಿಸ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬೇಕಾದ್ರೆ ಕೊನೆವರ್ಗ ಹುಡುಗನನ್ನ ನಾನು ನೋಡೋಕೆ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಾರೆ. ಈ ಕಡೆ ನಮ್ಮ ಹೀರೋ ರಡಾ ಹತ್ರ ಏನನ್ನ ಹೇಳಿದ್ನೋ ಅದನ್ನೇ ಇವಾಗ ಗಾಯ್ ಹತ್ರ ಹೇಳ್ತಾನೆ. ಆ ರೀತಿ ರಡಾ ಮತ್ತೆ ಗಾಯ್ ಜೊತೆ ಮಾತಾಡ್ಬೇಕಾದ್ರೇನೆ ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವ್ರುಗಳು ತಪ್ಪಾದ ಪ್ರೊಪಗಂಡಾದಲ್ಲಿ ಇರ್ತಿದ್ದಾರೆ, ಫಾಲ್ಸ್ ಇನ್ಫಾರ್ಮೇಶನ್ ಅನ್ನ ಕೇಳಿ ನಂಬ್ಕೊಂಡಿದ್ದಾರೆ, ಆ ವಿಐಪಿಗಳು ಮಾಡೋದು ಸರಿ ಅಂತ ಅನ್ಕೊಂಡಿರೋರು. ಆವಾಗ ಗಾಯ್ ಅವರ ನಾಡಿನ ಪೊಲಿಟಿಕಲ್ ಸ್ಟ್ರಕ್ಚರ್ ಬಗ್ಗೆ ನಮ್ಮ ಹೀರೋ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ನಾಡಿನ ಅಪಂದಿರೆ ಆ ವಿಐಪಿಸ್ ಗಳೇ ಇಲ್ಲಿರುವ ಜನರು ಎಲ್ಲರನ್ನು ಕಾಪಾಡ್ತಿರೋದು. ಡಿಫೆನ್ಸ್ ಟವರ್ ಗಳ ಹೆಲ್ಪ್ ನಿಂದ ಈ ನಾಡಿನಲ್ಲಿ ಯುದ್ಧನೇ ಬರ್ದೇ ಇರೋ ರೀತಿ ಮಾಡಿದ್ದೆ ಅವ್ರಗಳೇ. ಬೇರೆ ಯಾರು ನಮ್ಮನ್ನ ಅಟ್ಯಾಕ್ ಮಾಡದೇ ಇರೋ ರೀತಿ ನೋಡಿ ನಮ್ಮನ್ನ ಕಾಪಾಡ್ತಿರೋದು ಅವ್ರಗಳೇ. ಪಾಪ ಇವ್ರುಗಳಿಗೆ ಆ ವಿಐಪಿಸ್ ನಿಜ ಮುಖ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅವ್ರುಗಳು ಡೈರೆಕ್ಟ್ ಆಗಿ ರೂಲ್ ಮಾಡ್ತಿಲ್ಲ, ಸರ್ವಿಸ್ ಅನ್ನ ಮಾಡೋ ರೀತಿ, ಜನರಿಗೆ ಸಹಾಯವನ್ನ ಮಾಡೋ ರೀತಿ ರೂಲ್ ಮಾಡ್ತಿದ್ದಾರೆ. ಸೊ ಗಾಯ್ ಹೇಳೋದು ಎಲ್ಲವನ್ನು ಕೇಳಿ ಇಂಪ್ರೆಸ್ ಆಗಿದ್ದ ನಮ್ಮ ಹೀರೋ ಮ್ಯಾಕ್ಸ್, ನಾನು ನಿಮ್ಮ ನಾಡಿಗಾಗಿ ಸರ್ವಿಸ್ ಅನ್ನ ಮಾಡ್ಬೇಕು ಅಂತ ಅನ್ಕೋತೀನಿ, ನಾನು ಸೋಲ್ಜರ್ ಆಗ್ಬೇಕು ಅಂತ ಕೇಳ್ಕೋಬೇಕಾದ್ರೆ ಅದಕ್ಕೆ ಅಷ್ಟೇ ತಾನೇ, ಬಾ ನಾಳೆ ನಾನು ನಿನ್ನ ಆರ್ಮಿಯಲ್ಲಿ ಸೇರಿಸ್ಕೊಡ್ತೀನಿ ಅಂತ ಕೊಲೋನಲ್ ಹತ್ರ ಮಾತಾಡಿ, ಬಾಸ್ ನಾನು ಇವನಿಗೆ ಗ್ಯಾರಂಟಿ ಅಂತ ಹೇಳಿ ಆರ್ಮಿಯಲ್ಲಿ ನಮ್ಮ ಹೀರೋವನ್ನು ಸೇರಿಸ್ಕೊತಾನೆ. ಆ ಮಿಲಿಟರಿ ಕ್ಯಾಂಪ್ ಅಲ್ಲಿ ಹೀರೋ ಸಿಕ್ಕಾಪಟ್ಟೆ ಟ್ರೈನಿಂಗ್ ಅನ್ನ ತಗೋತಾನೆ. ಒಂದು ದಿನ ಗಾಯ್ ಹತ್ರ ನಾವು ಇಷ್ಟೆಲ್ಲ ಟ್ರೈನಿಂಗ್ ಅನ್ನ ತಗೊಂಡು ಯಾರನ್ನ ಹೋಗಿ ಅಟ್ಯಾಕ್ ಮಾಡ್ತೀವಿ ಅಂತ ಕೇಳ್ಬೇಕಾದ್ರೆ ಆವಾಗ ಗಾಯ್ ನಮ್ಮ ಊರಿನ ಹೊರಗಡೆ ಒಂದು ಡೆಸರ್ಟ್ ಇರ್ತಿದೆ, ಅಲ್ಲಿ ಬಡವ ಜನರೆಲ್ಲ ಇರ್ತಿದ್ದಾರೆ, ಅವ್ರಗಳಿಗೆ ಇಲ್ಲಿ ನಾವು ಸಿಟಿಯಲ್ಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರೋದನ್ನ ನೋಡಿ ಹೊಟ್ಟೆ ಊರಿ, ಆದ್ರಿಂದ ಅವಾಗ ಅಟ್ಯಾಕ್ ಮಾಡ್ತಾರೆ. ಸೊ ಅವ್ರಗಳನ್ನ ತಡೆಯೋದಕ್ಕಾಗಿನೇ ಇಷ್ಟೊಂದು ಟ್ರೈನಿಂಗ್ ಅಂತ ಹೇಳ್ತಾನೆ. ಅಷ್ಟೇ ಹಾಗೆ ದಿನಗಳು ಕಳೆಯುತ್ತೆ. ನಮ್ಮ ಹೀರೋ ಅವರ ಮನೆಯಲ್ಲೇ ಸೆಟಲ್ ಆಗ್ಬಿಟ್ಟಿರ್ತಾನೆ. ಈ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಧ್ಯೆ ಲವ್ ಹಾಗೆ ಡೆವಲಪ್ ಆಗ್ತಿರುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಇವ್ರುಗಳ ಟೀಮ್ ಮಾತ್ರ ಈ ಊರಿನ ಹೊರಗಡೆ ಇರ್ತಾ ಇರುವ ಡೆಸರ್ಟ್ ಅಲ್ಲಿ ಇರುವ ಒಂದು ಬಿಲ್ಡಿಂಗ್ ಒಳಗಡೆ ರೈಡ್ ಹೋಗ್ತಾರೆ. ಅಲ್ಲಿರುವ ದೊಡ್ಡವರು ಚಿಕ್ಕವರು ಮಕ್ಕಳು ಅಂತ ಯಾರನ್ನು ನೋಡದೆ ಎಲ್ಲರನ್ನು ಎತ್ತ ಹಾಕೊಂಡು ಹೋಗ್ತಾರೆ. ಇದನ್ನ ನೋಡಿ ಹೀರೋನಿ ಶಾಕ್ ಆಗ್ತಾನೆ. ಅಷ್ಟೇ ಇವರೆಲ್ಲರೂ ಡಿ ಜನರೇಟಿವ್ ಗ್ಯಾಂಗ್ ಅನ್ನು ಸೇರಿದವರು ಅಂತ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವ್ರುಗಳು ಕೇಳುವ ಕ್ವಶನ್ ಗೆ ಕರೆಕ್ಟ್ ಆದ ಉತ್ತರವನ್ನ ಕೊಟ್ರೆ ಅವ್ರುಗಳನ್ನ ಹಾಗೆ ಬಿಡ್ತಾರೆ. ಯಾರಾದ್ರೂ ಗಿಮಿಕ್ ಮಾಡಿದ್ರೆ ಅವ್ರುಗಳಿಗೆ 80-90 ವರ್ಷಗಳಿಗೆ ಜೈಲ್ ಶಿಕ್ಷೆಯನ್ನು ಕೊಡ್ತಾರೆ. ಅದರಲ್ಲಿ ಒಬ್ಬ ಇವ್ರುಗಳಿಗೆ ತುಂಬಾನೇ ಆಪೋಸಿಟ್ ಆಗಿ ರಿವರ್ಸ್ ಮಾತಾಡ್ಬೇಕಾದ್ರೆ ಅವನಿಗೆ ಆ ಜಾಗದಲ್ಲಿ ಕರೆಂಟ್ ಶಾಕ್ ಅನ್ನು ಕೊಟ್ಟು ಇವನನ್ನ ತಗೊಂಡು ಹೋಗಿ ಗುಲಾಮರ ಕ್ಯಾಂಪಿಗೆ ಹಾಕಿ ಇನ್ಮುಂದೆ ಇವನು ಸಾಯೋವರೆಗೂ ಗುಲಾಮನೆ ಅಂತ ಶಿಕ್ಷೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಬರುವ ಲೇಡಿ ಇವ್ರುಗಳ ಟಾರ್ಚರ್ ಅನ್ನು ತಡ್ಕೊಳ್ಳೋಕೆ ಆಗದೆ ನಿಮ್ಮ ಟವರ್ ಗಳನ್ನ ನಾಶ ಮಾಡೋಕೆ ಮುಂಚೆ ನಿಮ್ಮ ಎಲ್ಲರನ್ನು ನಾವು ಕೊಂದು ಬಿಡ್ತೀವಿ ಅಂತ ಕಿರ್ಚ್ಕೋಬೇಕಾದ್ರೆ ಇವ್ರಿಗೆಲ್ಲರೂ ಡಿ ಜನರೇಟಿವ್ ಟೀಮ್ ಅನ್ನು ಸೇರಿದವರು ಎಲ್ಲರನ್ನು ಜೈಲಿಗೆ ಹಾಕಿ ಅಂತ ಹೇಳಿ ಇವ್ರುಗಳು ಎಲ್ಲರನ್ನು ಟಾರ್ಚರ್ ಮಾಡೋದನ್ನ ನೋಡಿದ ನಮ್ಮ ಹೀರೋ ಈ ಆರ್ಮಿ ಅವ್ರ ಹತ್ರನೇ ಏನೋ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ.
ಇದ್ರ ಬಗ್ಗೆ ಗಾಯ್ ಹತ್ರ ಹೇಳಿದ್ರೆ ಗಾಯ್ ನಂಬೋದಕ್ಕೆ ರೆಡಿಯಾಗೇ ಇಲ್ಲ. ಆದ್ರೂ ಒಂದು ಲೇಡಿಗೆ ಕೂಡ ಕರೆಂಟ್ ಶಾಕ್ ಅನ್ನ ಅವನ ಕಣ್ಮುಂದೆನೆ ಕೊಟ್ಟಿದ್ದನ್ನ ನೋಡಿದ ಗಾಯ್ ಹೀರೋ ಜೊತೆ ಸೇರಿ ಆರ್ಮಿಗೆ ಆಪೋಸಿಟ್ ಆಗಿ ಚೇಂಜ್ ಆಗ್ತಾನೆ. ಹೀಗಿರ್ಬೇಕಾದ್ರೆ ಫ್ಯಾಂಕಿಗೆ ನಮ್ಮ ಹೀರೋ ಎಲ್ಲಿದ್ದಾನೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ನಮ್ಮ ಹೀರೋನ ಹಿಡಿಯೋದಕ್ಕಾಗಿ ಹೊರಟು ಬರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಗೆ ಊರಿನ ಹೊರಗಡೆ ಫೈನಲ್ ಟ್ರೈನಿಂಗ್. ಅಲ್ಲಿಗೆ ಬರುವ ಕೊಲನಲ್ ನಮ್ಮ ಹೀರೋ ಕೈಗೆ ದೊಡ್ಡ ಮೆಷಿನ್ ಗನ್ ಅನ್ನು ಕೊಟ್ಟು ಇವ್ರುಗಳ ಬಿಲ್ಡಿಂಗ್ ಅಲ್ಲಿ ಹಿಡಿದಿದ್ದ ಡಿಜನರೇಟಿವ್ ಟೀಮ್ ಅನ್ನ ಸೇರಿದ ಕೆಲವೊಬ್ಬರನ್ನ ಶೂಟ್ ಮಾಡಿ ಸಾಯಿಸಬೇಕು ಅಂತ ಹೇಳಿ ಆರ್ಡರ್ ಅನ್ನು ಮಾಡ್ತಾರೆ. ಸರಿ ಅಂತ ಹೇಳಿ ಅವ್ರುಗಳನ್ನ ಕಾಡು ಒಳಗಡೆ ಕರ್ಕೊಂಡು ಹೋಗಿದ್ದ ನಮ್ಮ ಹೀರೋಗೆ ಅವ್ರುಗಳನ್ನ ಸಾಯಿಸೋಕೆ ಮನ್ಸ್ ಬರಲ್ಲ. ಸೊ ಅವ್ರುಗಳನ್ನ ಬಿಟ್ಬಿಟ್ಟು ಡೈರೆಕ್ಟ್ ಗಾಯ್ ಅವನ ಬಾಸ್ ಹತ್ರ ಬಂದು ನೀವು ಮಾಡ್ತಾ ಇರೋದು ತುಂಬಾನೇ ತಪ್ಪು, ಡಿಜನರೇಟಿವ್ ಆ ಜನರೇಟಿವ್ ಅಂತ ಹೇಳಿ ಈ ರೀತಿ ಮನುಷ್ಯರನ್ನ ನೀವು ಕೊಳ್ಬಾರ್ದು. ನೀವೆಲ್ಲ ಏನಂತ ಅನ್ಕೊಂಡಿದ್ದೀರಾ? ಈ ರೀತಿನೇ ತುಂಬಾ ಗ್ರಹಗಳಿಗೆ ಇರ್ತಾ ಇದೆ, ಗ್ಯಾಲಕ್ಸೀಸ್ ತುಂಬಾನೇ ಇರ್ತಾ ಇದೆ, ಏನಕ್ಕಾಗಿ ನಿಮಗೆ ಇಷ್ಟೊಂದು ಅಹಂಕಾರ ಅಂತ ಕೇಳ್ಬೇಕಾದ್ರೆ ಟೆನ್ಷನ್ ಆಗಿದ್ದ ಬಾಸ್ ನೀನು ಸತ್ತೋಗೋ ಅಂತ ಫಟ್ ಅಂತ ನಮ್ಮ ಹೀರೋನ ಶೂಟ್ ಮಾಡಿ ಕೊಂದು ಬಿಡ್ತಾವನೆ. ನಂತರ ಗಾಯನ ನೋಡಿ ನೀನೇನೋ ಇವನಿಗೆ ಗ್ಯಾರಂಟಿ ಕೊಟ್ಟೆ, ಇವನು ಈ ರೀತಿ ಇರ್ತಿದ್ದಾನಲ್ಲ, ನಿನ್ನನ್ನು ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಆ ಊರಿನ ಅಪ್ಪನು ಮಿಕ್ಕಿರೋ ವಿಐಪಿಸ್ ಎಲ್ಲರೂ ಸೇರಿ ಒಂದು ಮೀಟಿಂಗ್ ಅನ್ನು ಹಾಕ್ತಾರೆ. ಈ ಸಿಟಿಗೆ ಆ ಕಡೆ ಡೆಸರ್ಟ್ ಅಲ್ಲಿ ಇರೋ ಜನರು ಯುದ್ಧ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಫಸ್ಟ್ ಅಟ್ಯಾಕ್ ನಾವು ಮಾಡಬೇಕು, ಆದ್ರೆ ವಾಲಂಟಿಯರ್ ಆಗಿ ನಾವು ಫಸ್ಟ್ ಅಟ್ಯಾಕ್ ಅನ್ನ ಮಾಡಿದ್ರೆ ನಮ್ಮ ಜನರೇ ನಮಗೆ ಆಪೋಸಿಟ್ ಆಗ್ಬಿಡ್ತಾರೆ. ಆದ್ರಿಂದ ಜನರನ್ನ ಏಮರ್ಸೋದಕ್ಕಾಗಿ ನಾವೇ ಒಂದು ಕೆಲಸವನ್ನ ಮಾಡೋಣ, ನಮ್ಮ ಟವರ್ ಅಲ್ಲಿ ಒಂದನ್ನ ನಾವೇನೇ ನಾಶ ಮಾಡಿಬಿಟ್ಟು ಅದನ್ನ ಡಿಜನರೇಟಿವ್ ಜನರು ಮಾಡಿದ್ರು ಅಂತ ಹೇಳಿ ನಾವು ಯುದ್ಧಕ್ಕೆ ಹೋಗೋಣ ಅಂತ ಅಪ್ಪ ಐಡಿಯಾ ಕೊಡ್ಬೇಕಾದ್ರೆ ಆವಾಗ ಅಲ್ಲಿರುವ ಐಮ್ಸ್ಟಿನ ಆ ಕೆಲಸವನ್ನ ನಾನು ನೋಡ್ಕೋತೀನಿ ಅಪ್ಪ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಕಾಡಿನ ಒಳಗಡೆ ಸ್ವಲ್ಪ ಜನರು ಕೂತಿರ್ತಾರೆ. ಅಲ್ಲಿ ಒಬ್ಬರು ಡಾಕ್ಟರ್ ಟಾರ್ಚ್ ಅನ್ನು ಹೊಡೆದು ಯಾರನ್ನು ಚೆಕ್ ಮಾಡ್ತಿರ್ತಾರೆ. ಅದು ಯಾರು ಆ ಪೇಷಂಟ್ ಅಂತ ನೋಡಿದ್ರೆ ಅದು ನಮ್ಮ ಹೀರೋ ಮ್ಯಾಕ್ಸ್. ಅವನ ಬಾಡಿಯಲ್ಲಿ 4-5 ಬುಲೆಟ್ ಏಟು ಬಿದ್ದಿದ್ರು ಕೂಡ ಬುಲೆಟ್ಸ್ ಎಲ್ಲ ಹೊರಗಡೆ ಹೋಗಿದ್ರಿಂದ ಅವನು ಜೀವಂತವಾಗಿ ಬಂದಿದ್ದಾನೆ. ಅವನ ಮೈಯಲ್ಲಿರುವ ಗಾಯವನ್ನು ನೋಡಿದ ಡಾಕ್ಟರ್ ಇವೆಲ್ಲ ವಾಸಿ ಆಗೋದಕ್ಕೆ ಅಟ್ಲೀಸ್ಟ್ 6 ತಿಂಗಳು ಆಗ್ತಿತ್ತಲ್ಲ, ನಿನಗೆ ಬರೀ 2 ದಿನದಲ್ಲಿ ವಾಸಿ ಆಗಿದೆಯಲ್ಲ. ಹೌದು, ನಮ್ಮ ಜನಾಂಗವೇ ಹಾಗೆ, ನಮ್ಮ ಮೈಗೆ ಏನಾದ್ರೂ ಗಾಯವಾಯಿತು ಅಂದ್ರೆ ಅದು ಬೇಗವೇ ತಕ್ಷಣವೇ ಸರಿಯಾಗ್ಬಿಡುತ್ತೆ. ಯಾಕೆಂದ್ರೆ ನಮ್ಮ ಬಾಡಿಯ ಫುಲ್ ಕೆಪಾಸಿಟಿಯನ್ನು ನಾವು ಅನ್ಲಾಕ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಸರಿ, ನೀವು ಏನಕ್ಕೆ ಆ ಊರಲ್ಲಿರುವ ವಿಐಪಿಸ್ ಗೆ ಆಪೋಸಿಟ್ ಆಗಿ ಜಗಳ ಮಾಡ್ತಿದ್ದೀರಾ ಅಂತ ನಮ್ಮ ಹೀರೋ ಕೇಳಿದ್ರೆ ಅದಕ್ಕೆ ಅವರುಗಳು ಒಂದು ಶಾಕಿಂಗ್ ಆದ ವಿಷಯವನ್ನ ಹೇಳ್ತಾರೆ. ಈ ಊರನ್ನ ಸುತ್ತ, ಈ ನಾಡನ್ನ ಸುತ್ತ ಡಿಫೆನ್ಸ್ ಟವರ್ ಅಂತ ಮಡಗಿದ್ದಾರೆ ಅಲ್ವಾ, ಅವುಗಳು ನಿಜವಾಗಲೂ ಡಿಫೆನ್ಸ್ ಟವರ್ ಅಲ್ಲ. ಅದರಿಂದ ಒಂದು ವಿಚಿತ್ರವಾದ ರೇಡಿಯೇಷನ್ ವೇವ್ಸ್ ಬರುತ್ತಂತೆ. ಆ ರೇಡಿಯೇಷನ್ ಮುಖಾಂತರ ಮನುಷ್ಯರ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡಬಹುದು, ಮನುಷ್ಯರನ್ನ ಕಂಟ್ರೋಲ್ ಮಾಡಬಹುದು. ಆದ್ರೆ ಅದು ಎಲ್ಲರನ್ನ ಎಫೆಕ್ಟ್ ಮಾಡಲ್ಲ. ಕೆಲವೊಬ್ಬರಿಗೆ ಆ ರೇಡಿಯೇಷನ್ ಅಲ್ಲಿ ಬರುವ ಮೆಸೇಜಸ್ ಎಲ್ಲ ಸುಳ್ಳು ಅನ್ನೋದು ಗೊತ್ತಿರುತ್ತೆ. ಆದ್ರೆ ಆ ವೇವ್ಸ್ ಗಳು ಬರ್ಬೇಕಾದ್ರೆ ನಮ್ಮ ಮೈಯಲ್ಲಿ ಅದನ್ನ ತಡ್ಕೊಳ್ಳೋಕೆ ಆಗದೆ ತುಂಬಾನೇ ನೋವಾಗುತ್ತೆ. ಯಾರ್ಯಾರ ಬ್ರೈನ್ ಎಲ್ಲ ಕೆಟ್ಟೋಗಿ ಡ್ಯಾಮೇಜ್ ಆಗಿದೆಯೋ ಅವ್ರುಗಳೇ ಆ ನಾಡಿನಲ್ಲಿ ಸಿಟಿಸನ್ಸ್ ಆಗಿ ಆ ಸಿಟಿ ಲೈಫ್ ಅನ್ನ ಎಂಜಾಯ್ ಮಾಡಿ ಅಲ್ಲಿ ಇರ್ತಿರೋದು. ಆದ್ರೆ ಅವ್ರುಗಳ ಮಾತನ್ನ ನಂಬದೆ ಅವ್ರುಗಳಿಗೆ ಆಪೋಸಿಟ್ ಆಗಿ ಹೋರಾಡದವರನ್ನ ಡಿಜನರೇಟಿವ್ ಅಂತ ಹೇಳಿ ಊರಿನ ಹೊರಗಡೆ ಹಾಕ್ಬಿಟ್ರು. ಅದು ಮಾತ್ರ ಇಲ್ಲ, ಆ ಊರಿನ ಟಾಪ್ ಪೊಸಿಷನ್ ಅಲ್ಲಿ ಕೂತಿರುವ ಎಲ್ಲಾ ವಿಐಪಿಸ್ ಗಳಿಗುವೆ ಆ ರೇಡಿಯೇಷನ್ ಎಫೆಕ್ಟ್ ಮಾಡಲ್ಲ. ಆದ್ರಿಂದಾನೇ ಅವೆಲ್ಲ ಡಿಫೆನ್ಸ್ ಟವರ್ ಅಂತ ಹೇಳಿ ಈ ಜನರನ್ನ ನಂಬಿಸಿ ಅದರ ಮುಖಾಂತರ ಅಲ್ಲಿರುವ ಜನರ ಬ್ರೈನ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಆದ್ರೆ ಅವ್ರುಗಳು ಆ ಸಿಟಿಯನ್ನ ರೂಲ್ ಮಾಡೋದಕ್ಕಾಗಿ ಬೆಳಗ್ಗೆ ಒಂದು ಸಲ, ಈವ್ನಿಂಗ್ ಒಂದು ಸಲ ಅಂತ ಟವರ್ ಅನ್ನು ಆಕ್ಟಿವೇಟ್ ಮಾಡಿ ರೇಡಿಯೇಷನ್ ಅನ್ನು ಕಳಿಸಿ ನಮಗೆ ಚಿತ್ರ ಹಿಂಸೆಯನ್ನು ಕೊಡ್ತಿದ್ದಾರೆ. ಆದ್ರಿಂದಾನೇ ಅವ್ರುಗಳ ಹೆದರು ನಾವು ಹೋರಾಡ್ತಿದೀವಿ. ಇದನ್ನ ಕೇಳಿದ ಹೀರೋ ಸ್ಟನ್ ಆಗ್ಬಿಡ್ತಾನೆ. ಈ ರೀತಿ ಇವ್ರುಗಳು ಮಾತಾಡ್ತಿರ್ಬೇಕಾದ್ರೇನೆ ಆ ಟವರ್ ಆಕ್ಟಿವೇಟ್ ಆಗುತ್ತೆ. ಅಷ್ಟೇ ಆ ರೇಡಿಯೇಷನ್ ಇಂದ ಜನರೆಲ್ಲ ನೋವಿನಲ್ಲಿ ನೋಡುತ್ತಿರ್ತಾರೆ. ಯಾಕೆ ಕೆಲವೊಬ್ರು ಸತ್ತೋಗ್ತಾರೆ. ಅದನ್ನು ನೋಡಿದ ಮ್ಯಾಕ್ಸ್ ತುಂಬಾನೇ ಬೇಜಾರಾಗ್ತಾನೆ. ಆದ್ರಿಂದ ಆ ಟೀಮ್ ಜೊತೆನೆ ಸೇರಿ ಆ ಟವರ್ ಅನ್ನ ಬ್ಲಾಸ್ಟ್ ಮಾಡಿ ನಾಶ ಮಾಡೋದಕ್ಕಾಗಿ ಹೋಗ್ತಾನೆ. ವಿಐಪಿಸ್ ಗಳಿಗೂ ಇದೇ ತಾನೇ ಬೇಕಾಗಿದ್ದು, ಇವ್ರುಗಳು ಟವರ್ ಅನ್ನ ಬ್ಲಾಸ್ಟ್ ಮಾಡಬೇಕು ಅಂತ. ಸೊ ಇದು ಗೊತ್ತಿಲ್ಲದೆ ಇರುವ ಟೀಮ್ ಟವರ್ ಮುಂದೆ ಇರುವ ಸೆಕ್ಯೂರಿಟೀಸ್ ಜೊತೆ ಫೈಟ್ ಮಾಡಬೇಕಾದ್ರೆ ಗ್ಯಾಪ್ ಅಲ್ಲಿ ನುಗ್ಗಿ ನಮ್ಮ ಹೀರೋ ಒಳಗಡೆ ಹೋಗಿ ಬಾಂಬ್ ಅನ್ನ ಇಟ್ಟು ಆ ಟವರ್ ಅನ್ನ ಬ್ಲಾಸ್ಟ್ ಮಾಡಿ ನಾಶ ಮಾಡ್ತಾನೆ. ಆದ್ರೆ ನಡೆದಿದ್ದ ಆ ಜಗಳದಲ್ಲಿ ನಮ್ಮ ಟೀಮ್ ಅನ್ನು ಸೇರಿದ 4 ಜನರು ತೀರೋಗ್ಬಿಡ್ತಾರೆ. ಬ್ಯಾಲೆನ್ಸ್ ಇರೋ ಇಬ್ಬರಲ್ಲಿ ಒಬ್ಬನಿಗೆ ಸಿಕ್ಕಾಪಟ್ಟೆ ಗೇಟ್ ಆಗಿ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾನೆ. ಆವಾಗ ಅವನು ನಮ್ಮ ಹೀರೋ ಹತ್ರ ನನ್ನನ್ನು ಕ್ಷಮಿಸಬೇಡಿ, ನಾನು ನಿಜವಾಗ್ಲೂ ಗೌರ್ಮೆಂಟ್ ಏಜೆಂಟ್, ವಿಐಪಿ ಪೊಲೀಸ್ ಆಫೀಸರ್ ನಿಮ್ಮನ್ನು ಯೂಸ್ ಮಾಡಿ ಆ ಟವರ್ ಅನ್ನ ಹೇಗಾದ್ರೂ ಬ್ಲಾಸ್ಟ್ ಮಾಡಬೇಕು ಅಂತ ನನಗೆ ಆರ್ಡರ್ ಅನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಸತ್ತೋಗ್ತಾನೆ. ಅದೇ ಸಮಯದಲ್ಲಿ ಆ ಊರಿನ ದೊಡ್ಡಪ್ಪ ವಿಐಪಿ ಪೊಲೀಸ್ ಆಫೀಸರ್ಗೆ ಫೋನ್ ಕಾಲ್ ಅನ್ನ ಮಾಡಿ ಸೂಪರ್ ಆದ ಕೆಲಸವನ್ನ ಮಾಡದೆ ನೀನು ಅಂತ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ನಂತರ ನಮ್ಮ ಹೀರೋ ಯಾರ ಕಣ್ಣಿಗೂ ಬೀಳದೆ ಗಾಯ್ ಅವನ ಮನೆಗೆ ಬಂದು ಗಾಯ್ ಮತ್ತೆ ರಡ ಹತ್ರ ಟವರ್ ಗಳ ಬಗ್ಗೆ ಮತ್ತೆ ವಿಐಪಿಸ್ ಗಳ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾನೆ. ಆ ಟವರ್ ಗಳ ಮುಖಾಂತರ ನಿಮ್ಮ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡಿದ್ದಾರೆ, ಆದ್ರಿಂದಾನೇ ಅವ್ರುಗಳು ಏನೇ ಹೇಳಿದ್ರು ಅದನ್ನ ನೀವು ನಂಬ್ತಾ ಇದ್ದೀರಾ. ಆದ್ರೆ ನಿಜವಾಗ್ಲೂ ಅವ್ರುಗಳು ನಿಮ್ಮನ್ನ ಗುಲಾಮರಾಗಿ ಮಾಡಿ ಲೂಟಿ ಮಾಡ್ತಿದ್ದಾರೆ ಅಂತ ಮ್ಯಾಕ್ಸ್ ಹೇಳಿದ್ರೆ, ಇಲ್ಲ ಮ್ಯಾಕ್ಸ್, ನೀನು ಹೇಳೋದನ್ನ ನನ್ನ ಕೈಯಲ್ಲಿ ನಂಬೋಕಾಗ್ತಿಲ್ಲ, ನೀನು ಎಲ್ಲಿಂದ ಬಂದ್ಯೋ ಆ ಬೆಟ್ಟಕ್ಕೇನೆ ಹೋಗ್ಬಿಡು, ಬೇಕಾಗಿದ್ರೆ ನನ್ನ ತಂಗಿಯನ್ನ ಕೂಡ ಕರ್ಕೊಂಡು ಹೋಗ್ಬಿಡು ಅಂತ ಗಾಯ್ ಮ್ಯಾಕ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೇನೆ ಕೊಲನಲ್ ಆ ಜಾಗಕ್ಕೆ ಪೊಲೀಸರ್ಸ್ ಜೊತೆ ಬಂದು ನಮ್ಮ ಹೀರೋವನ್ನ ಅರೆಸ್ಟ್ ಮಾಡಿ ಬಿಡ್ತಾರೆ. ನಂತರ ಅವನನ್ನ ಒಂದು ಟ್ರೈನಿಗೆ ಹತ್ತಿಸಿ ಅವರ ಊರಿನ ಹೊರಗಡೆ ಒಂದು ಸೀಕ್ರೆಟ್ ಜೈಲ್ ಇರ್ತಿದೆ, ಅಲ್ಲಿಗೆ ಹೋಗಿ ಇವನನ್ನ ಹಾಕ್ತಾರೆ. ಆಲ್ರೆಡಿ ಆ ಜೈಲಲ್ಲಿ ಫಸ್ಟ್ ನಮ್ಮ ಹೀರೋವನ್ನ ಹಿಡಿದು ಹ್ಯಾಂಡ್ ಓವರ್ ಮಾಡಿದ್ನಲ್ವಾ ಜೆಫ್, ಅವನು ಇರ್ತಾನೆ. ಅವನ ಜೊತೆಗೆ ಡಿಜನರೇಟಿವ್ ಅನ್ನ ಸೇರಿದವರು ತುಂಬಾ ಜನರು ಇರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಸಿಟಿಯಲ್ಲಿ ರಿಸರ್ಚ್ ಸೆಂಟರ್ ಇನ್ ಹೆಡ್ ಆಫೀಸರ್ ವಾಂಡರರ್ ವಿಐಪಿ ಪೊಲೀಸ್ ಆಫೀಸರ್ ಅನ್ನ ಬಂದು ಮೀಟ್ ಮಾಡಿ ಆ ಟವರ್ ಅನ್ನ ಬ್ಲಾಸ್ಟ್ ಮಾಡಿದ ಕೆಲಸ ನಿನ್ನದೇ ಅಂತ ನನಗೆ ಗೊತ್ತು, ನಿನ್ನ ಜೈಲಲ್ಲಿ ಮ್ಯಾಕ್ಸಿಮಸ್ ಅಂತ ಒಬ್ಬ ಇರ್ತಿದ್ದಾನೆ, ಅವನು ನನಗೆ ಬೇಕು,
ಬೇಕು. ಅವನು ಏನಕ್ಕಾಗಿ ನಿನಗೆ ಬೇಕು? ಅವನನ್ನ ಕಟ್ ಮಾಡಿ ನಾನು ರಿಸರ್ಚ್ ಅನ್ನ ಮಾಡಬೇಕು. ಸರಿ, ಅವನನ್ನ ನಾನು ನಿನಗೆ ಕೊಟ್ರೆ ನೀನು ರಿಟರ್ನ್ ನನಗೆ ಏನನ್ನ ಕೊಡ್ತೀಯಾ? ಆ ರೇಡಿಯೇಷನ್ ವೇವ್ಸ್ ಇಂದ ನಿನ್ನನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ನಿನಗೆ ಒಂದು ಹೆಲ್ಮೆಟ್ ಅನ್ನ ನಾನು ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ವಿಐಪಿ ಪೊಲೀಸ್ ಆಫೀಸರ್ ಈ ಡೀಲ್ಗೆ ಓಕೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅಷ್ಟರಲ್ಲಿ ಈ ಕಡೆ ನಮ್ಮ ಹೀರೋ ಜೆಫ್ ಮತ್ತೆ ಸ್ಟೀಲ್ ಹ್ಯಾಂಡ್ ಜೊತೆ ಎಸ್ಕೇಪ್ ಆಗ್ಬಿಡ್ತಾನೆ ಜೈಲಿಂದ. ನಂತರ ಇವ್ರುಗಳು ಕಾಡಿನ ಒಳಗಡೆ ನಡೆದು ಹೋಗ್ಬೇಕಾದ್ರೆ ಆಟೋಮೆಟಿಕ್ ಗನ್ಸ್ ಇವ್ರುಗಳನ್ನ ಶೂಟ್ ಮಾಡುತ್ತೆ. ಆದ್ರೂ ನಮ್ಮ ಹುಡುಗರು ಅದನ್ನ ಶೂಟ್ ಮಾಡಿ ನಾಶ ಮಾಡಿಬಿಟ್ಟು ಮುಂದೆ ನಡೆದು ಹೋಗ್ತಾನೆ ಇರ್ತಾರೆ. ಹಾಗೆ ಒಂದು ಬೆಟ್ಟದ ಮೇಲೆ ಹತ್ತಬೇಕಾದ್ರೆ ಜೆಫ್ ಮಿಸ್ ಆಗಿ ಒಂದು ಅಂಡರ್ ಗ್ರೌಂಡ್ ತೂತು ಒಳಗಡೆ ಬಿದ್ದೋಗ್ತಾರೆ. ಸೊ ಇವ್ರುಗಳು ಅವರನ್ನ ಕಾಪಾಡೋದಕ್ಕಾಗಿ ಅಂಡರ್ ಗ್ರೌಂಡ್ ಒಳಗಡೆ ಇಳಿದು ನಡೆದು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ವಿಚಿತ್ರ ಪ್ರಾಣಿ ಬಂದು ಇವ್ರುಗಳನ್ನ ಅಟ್ಯಾಕ್ ಮಾಡುತ್ತೆ. ಆದ್ರೂ ನಮ್ಮ ಹುಡುಗರು ಹೇಗೋ ಅದ್ರ ಜೊತೆ ಫೈಟ್ ಮಾಡಿ ಟ್ಯಾಕಲ್ ಮಾಡಿ ಹೊರಗಡೆ ಬಂದ್ಬಿಡ್ತಾರೆ. ನಂತರ ಇವ್ರುಗಳು ನಡೆದು ಹೋಗ್ತಾನೆ ಇರಬೇಕಾದ್ರೆ ಜೆಫ್ ಮತ್ತೆ ಸ್ಟೀಲ್ ಹ್ಯಾಂಡ್ ಮತ್ತೆ ನಾವು ಒಂದು ಟವರ್ ಅನ್ನ ಕಂಡು ಹಿಡಿದು ಅದನ್ನ ನಾಶ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿದ ಹೀರೋ ಟೆನ್ಷನ್ ಆಗ್ಬಿಡ್ತಾನೆ. ಆಲ್ರೆಡಿ ಈ ರೀತಿನೇ ಟವರ್ ಅನ್ನ ನಾಶ ಮಾಡಬೇಕು ಅಂತ ಹೋಗಿ ತುಂಬಾ ಜನರನ್ನ ನಾವು ಕಳ್ಕೊಬಿಟ್ಟಿದೀವಿ. ಟವರ್ ಅನ್ನ ನಾಶ ಮಾಡೋದೇನು ದೊಡ್ಡ ವಿಷಯ ಇಲ್ಲ, ಎಲ್ಲಿಗೆ ಹೊಡೆದ್ರೆ ನೋವಾಗುತ್ತೋ ಅಲ್ಲಿಗೆ ಹೊಡಿಬೇಕು. ನಾನು ಡೆಸರ್ಟ್ ಅನ್ನ ದಾಟಿ ಹೋಗ್ತೀನಿ, ಅಲ್ಲಿರುವ ಜನರನ್ನೆಲ್ಲ ನನ್ನ ಜೊತೆಗೆ ಸೇರಿಸ್ಕೊಂಡು ಈ ಗೌರ್ಮೆಂಟ್ ಗೆ ಹೆದ್ರು ಹೋರಾಡ್ತೀನಿ ಅಂತ ನಮ್ಮ ಹುಡುಗ ಹೇಳಿದ್ರೆ ನೀನು ಹೇಳೋ ಕೆಲಸವೆಲ್ಲ ನಡೆಯೋದೇ ಇಲ್ಲ ಅಂತ ಇವ್ರುಗಳು ಮಾತಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಏನೋ ಒಂದು ಇವ್ರುಗಳನ್ನ ಅಟ್ಯಾಕ್ ಮಾಡುತ್ತೆ. ಅದು ಒಂದು ಆಟೋಮೆಟಿಕ್ ಕ್ಯಾನನ್ ರೋಬೋಟ್ ಬೀರಂಗಿ. ಅದನ್ನು ನೋಡಿದ ತಕ್ಷಣ ಇವ್ರುಗಳು ಫಟ್ ಫಟ್ ಅಂತ ಶೂಟ್ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಧೈರ್ಯವಾಗಿ ಓಡಿ ಹೋಗಿ ಆ ರೋಬೋಟ್ ಕ್ಯಾನನ್ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ನುಗ್ಗಿ ವೈರ್ಸ್ ಎಲ್ಲವನ್ನು ಕಿತ್ತಾಕಿ ಅದನ್ನ ಶಟ್ ಡೌನ್ ಮಾಡ್ತಾನೆ. ನಂತರ ಜೆಫ್ ಅವನಿಗೂ ಇವನಿಗೂ ಸೆಟ್ ಆಗ್ಲಿಲ್ಲ ಅನ್ನೋದ್ರಿಂದ ಅವ್ರುಗಳನ್ನ ಅಲ್ಲೇನೆ ಬಿಟ್ಬಿಟ್ಟು ಡೆಸರ್ಟ್ ಕಡೆಗೆ ಹೊರಡ್ತಾನೆ ಹೀರೋ. ಇಲ್ಲಿ ವಿಐಪಿ ಪೊಲೀಸ್ ಆಫೀಸರ್ಗೆ ಮತ್ತೆ ನಮ್ಮ ಹೀರೋ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ದ ತಕ್ಷಣ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಈ ಕಡೆ ನಮ್ಮ ಹೀರೋ ಡೆಸರ್ಟ್ ಕಡೆ ಬರ್ಬೇಕಾದ್ರೆ ಅಲ್ಲಿ ಒಂದು ಬಾರ್ಡರ್ ಇರುತ್ತೆ, ಅಲ್ಲಿ ತುಂಬಾನೇ ಆರ್ಮಿ ಸೋಲ್ಜರ್ಸ್ ನಿಂತಿರ್ತಾರೆ. ಸೊ ಒಬ್ಬ ಸೋಲ್ಜರ್ ಈ ಟ್ಯಾಂಕರ್ ಮೇಲೆ ಹತ್ತಿ ಚೆಕ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವನನ್ನ ಹಿಡಿದು ಒಳಗಡೆ ಎಳ್ಕೋತಾನೆ ಹೀರೋ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಗಾಯ್. ಯಾರೋ ಒಬ್ಬ ಸೋಲ್ಜರ್ ನ ಕಿಡ್ನಾಪ್ ಮಾಡ್ಬಿಟ್ಟ ಅಂತ ಗೊತ್ತಾಗಿದ್ದ ತಕ್ಷಣ ಸುತ್ತ ಇರೋ ಸೋಲ್ಜರ್ಸ್ ಎಲ್ಲರೂ ಗನ್ನಿಂದ ಶೂಟ್ ಮಾಡ್ತಾರೆ. ಆದ್ರೆ ಸ್ಟೀಲ್ ಟ್ಯಾಂಕರ್ ಅನ್ನ ಇಟ್ಟಿರುವ ನಮ್ಮ ಹೀರೋ ಅಸಾಲ್ಟ್ ಆಗಿ ಅವ್ರುಗಳನ್ನ ಕ್ರಾಸ್ ಮಾಡಿ ಬಾರ್ಡರ್ ಅನ್ನು ಕ್ರಾಸ್ ಮಾಡಿ ಬಂದ್ಬಿಡ್ತಾನೆ. ಗಾಯ್, ಈ ರೀತಿ ನಾನು ಡೆಸರ್ಟ್ ಜನರನ್ನು ನೋಡೋಕೆ ಹೋಗ್ತಾ ಇದ್ದೀನಿ, ನೀನು ನನ್ನ ಜೊತೆ ಬಾ ಅಂತ ಮ್ಯಾಕ್ಸ್ ಕರೆದ್ರೆ ಲೋ ನಿನಗೇನು ಹುಚ್ಚ, ನನ್ನನ್ನ ಯಾಕೋ ಒಳಗಡೆ ಗೆಳೆದು ಹಾಕ್ತೆ, ನನ್ನನ್ನ ಬಿಡು, ನಾನು ಹೋಗ್ತೀನಿ, ನಾನು ಡೆಸರ್ಟ್ ಗೆಲ್ಲ ಬರಲ್ಲ ಅಂತ ಜಗಳ ಮಾಡ್ಕೊಂಡೆ ಅಲ್ಲಿಂದ ಇಬ್ಬರು ಹೋಗ್ತಿರ್ತಾರೆ. ಈ ಕಡೆ ಅಸಿಸ್ಟೆಂಟ್ ವಿಐಪಿ ಆಫೀಸರ್ ಹತ್ರ ಬಂದು ಬಾಸ್ ಹೀರೋ ಒಂದು ಟ್ಯಾಂಕರ್ ಅನ್ನು ಕದ್ದು ಅದ್ರ ಒಳಗಡೆ ಒಬ್ಬ ಸೋಲ್ಜರ್ ಅನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಏನು ಸೋಲ್ಜರ್ ನ ಕಿಡ್ನಾಪ್ ಮಾಡಿದಾನ, ಸರಿ ಓಕೆ, ಆ ಸೋಲ್ಜರ್ ನ ಫುಲ್ ಡೀಟೇಲ್ಸ್ ನನಗೆ ಗೊತ್ತಾಗಬೇಕು ಅಂತ ಆರ್ಡರ್ ಮಾಡ್ತಿರ್ತಾನೆ ವಿಐಪಿ ಆಫೀಸರ್. ಈ ಕಡೆ ನಮ್ಮ ಹುಡುಗರು ಡೆಸರ್ಟ್ ಗೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಅಡ್ಡ ಬಂದಿದ್ದ ಒಂದು ಗ್ರೂಪ್ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಲ್ಲಿ ತುಂಬಾನೇ ಬಡವ ಜನರಾಗಿರ್ತಿದ್ದಾರೆ, ಹೇಳ್ಕೊಳ್ಳೋಕೆ ಮನೆ ಅಂತ ಇಲ್ಲ, ಅಲ್ಲಿರುವ ಕಸಗಳನ್ನ ತಿಂದೇನೆ ಇವ್ರುಗಳು ಬದುಕ್ತಿರ್ತಾರೆ. ಹೇಗೆ ನಿಮ್ಮ ಊರು ಇಷ್ಟೊಂದು ನಾಶವಾಯ್ತು ಅಂತ ನಮ್ಮ ಮ್ಯಾಕ್ಸ್ ಕೇಳಿದ್ರೆ ತುಂಬಾ ವರ್ಷಗಳ ಹಿಂದೆ ಆ ಸಿಟಿಯ ಗೌರ್ಮೆಂಟ್ ನಮ್ಮ ಊರಿನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹಾಕ್ಬಿಟ್ರು, ಅದರಲ್ಲಿ ಜೀವ ಉಳಿದವರೇ ನಾವೆಲ್ಲ, ಸರಿ ನಮ್ಮ ಜೊತೆ ಬನ್ನಿ ಅಂತ ಆ ಊರಿನ ಹೆಡ್ ಹತ್ರ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ. ಆ ಹೆಡ್ ನಮ್ಮ ಮ್ಯಾಕ್ಸ್ ಜೊತೆ ಮಾತಾಡಿದ ಮೇಲೆ ಆ ಊರಲ್ಲಿ ಇರುವ ದೊಡ್ಡವರು ಎಲ್ಲರನ್ನು ಕರೆದು ಹೊರಗಡೆಯಿಂದ ಬಂದಿರುವ ಈ ಮ್ಯಾಕ್ಸ್ ಒಂದು ಐಡಿಯಾವನ್ನು ಹೇಳ್ತಿದ್ದಾನೆ, ನಿಮ್ಮ ಎಲ್ಲರಿಗೂ ಒಪ್ಪಿಗೆ ಇದ್ರೆ ಮಾತ್ರವೇ ಅದನ್ನ ನಾವು ಮಾಡ್ತೀವಿ. ಬಾರ್ಡರ್ಗೆ ಆ ಕಡೆಯಿಂದ ಆರ್ಮಿ ಅವರು ನಮ್ಮನ್ನ ಹಾಗೆ ನಿಧಾನಕ್ಕೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಇನ್ನೂ 10-15 ವರ್ಷದಲ್ಲಿ ನಮ್ಮನ್ನ ಡೆಸರ್ಟ್ ಗೆ ಓಡಿಸ್ಬಿಡ್ತಾರೆ. ಆದ್ರಿಂದ ಮ್ಯಾಕ್ಸು ನಮ್ಮ ಸಹಾಯದಿಂದ ಆ ಗೌರ್ಮೆಂಟ್ ಗೆ ಹೆದರು ಹೋರಾಡೋಣ ಅಂತ ಅನ್ಕೊಂಡ. ಆದ್ರೆ ಇಲ್ಲಿರೋ ನಾವು ಎಲ್ಲರೂ ತುಂಬಾನೇ ವೀಕ್ ಆಗಿದೀವಿ ಅನ್ನೋದನ್ನ ತಿಳ್ಕೊಂಡ ಮ್ಯಾಕ್ಸ್ ಡೆಸರ್ಟ್ ಗೆ ಹೋಗಿ ಡೆಸರ್ಟ್ ಜನರ ಜೊತೆ ಮಾತಾಡಿ ಆ ಗೌರ್ಮೆಂಟ್ ಗೆ ಹೆದರು ಹೋರಾಡೋಣ ಅಂತ ಅನ್ಕೊಂಡಿದ್ದಾನೆ. ಆದ್ರಿಂದ ಅವನು ನಮ್ಮ ಹತ್ರ ಏನಂತ ಕೇಳ್ಕೊತಾನೆ ಅಂದ್ರೆ ಆ ಡೆಸರ್ಟಿನ ಜನರು ನಮ್ಮ ಊರಿನ ದಾರಿಯಲ್ಲಿ ಹೋಗೋದಕ್ಕೆ ಬಿಡಬೇಕು, ಅವರುಗಳು ಯುದ್ಧ ಮಾಡ್ಬೇಕಾದ್ರೆ ನಾವು ಅವರುಗಳಿಗೆ ಊಟವನ್ನು ಕೊಟ್ಟು ಸಹಾಯವನ್ನ ಮಾಡಬೇಕು. ಇದಕ್ಕೆ ನೀವು ಎಲ್ಲರೂ ಏನಂತ ಹೇಳ್ತೀರಾ ಅಂತ ಕೇಳ್ಬೇಕಾದ್ರೆ ಆ ಊರಿನ ದೊಡ್ಡವರು ಯಾರು ಇದನ್ನ ಅಕ್ಸೆಪ್ಟ್ ಮಾಡ್ಕೊತಿಲ್ಲ. ಆ ಡೆಸರ್ಟ್ ಜನರನ್ನ ಇಲ್ಲಿಗೆ ಕರ್ಕೊ ಬಂದ್ಬಿಟ್ರೆ ಅವರಿಗಿರುವ ಹೊಟ್ಟೆ ಹಸುವಿಗೆ ನಮ್ಮನ್ನ ಹೊಡೆದು ಕೊಂದು ತಿಂದ್ಬಿಡ್ತಾರೆ. ಸೊ ಏನಕ್ಕೂ ನಮ್ಮ ಊರಿನ ಮಾಂತ್ರಿಕನನ್ನ ಕೇಳಿ ತಿಳ್ಕೊಳ್ಳೋಣ. ಆದ್ರೆ ಆ ಮಾಂತ್ರಿಕನ ಹತ್ರ ಯಾರು ಹೋಗಲ್ವಲ್ಲ, ಊರಿನ ಜನರು ಎಲ್ಲರೂ ಅವನಿಗೆ ಹೆದರ್ಕೋತಾರಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಪರವಾಗಿಲ್ಲ ಅವರು ಗೆಲ್ಲಿದ್ದಾರೆ ಅಂತ ಮಾತ್ರ ಹೇಳಿ ನಾನೇನೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಜೊತೆಗೆ ಗಾಯ ಹೋಗ್ತಾನೆ. ಹಾಗೆ ಬೆಟ್ಟದ ದಾರಿಯಲ್ಲಿ ಇವರು ನಡೆದು ಹೋಗ್ಬೇಕಾದ್ರೆ ಒಂದು ಗುಹೆ ರೀತಿ ಇರುತ್ತೆ, ಅದ್ರ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಕೆಳಗಡೆ ಬರೀ ಹುಳಗಳಾಗಿ ಸುತ್ತಾಡ್ತಿರ್ತವೆ. ಆ ಹುಳಗಳ ಮಧ್ಯದಲ್ಲಿ ಆ ಗುಹೆ ಒಳಗಡೆ ಒಂದು ಉಯ್ಯಾಲೆ ಮಾತ್ರ ಇರುತ್ತೆ, ಆ ಉಯ್ಯಾಲೆಯಲ್ಲಿ ಕೂತಿರ್ತಾನೆ ಆ ಮಾಂತ್ರಿಕ, ಅವನಿಗೆ ಬಾಯಿನೇ ಇಲ್ಲ. ಸೊ ನಮ್ಮ ಮ್ಯಾಕ್ಸ್ ಅವನ ಹತ್ರ ಅವನ ಐಡಿಯಾ ಬಗ್ಗೆ ಹೇಳ್ಬೇಕಾದ್ರೆ ನೀನೇ ಹೊರಗಡೆಯಿಂದ ಬಂದಿದ್ಯಾ, ನಿನಗೇನು ನಮ್ಮ ಊರ ಮೇಲೆ ಅಷ್ಟೊಂದು ಆಸೆ, ನೀನು ಹೇಳೋ ಪ್ರಕಾರ ಡೆಸರ್ಟ್ ಜನರನ್ನ ಮಾತ್ರ ನಮ್ಮ ಊರ್ ಒಳಗಡೆ ಕರ್ಕೊಂಡು ಬಂದ್ಬಿಟ್ರೆ ಒಂದು ರಕ್ತ ನದಿಯೇ ಓಡುತ್ತೆ, ಆದ್ರಿಂದ ನೀನು ಆ ಕಡೆ ಹೋಗ್ಬೇಡ, ನೀನು ಸೌತ್ ಕಡೆಗೆ ಹೋಗು, ಅಲ್ಲಿ ಐಲ್ಯಾಂಡ್ ಅಲ್ಲಿ ಬದುಕುವ ತುಂಬಾ ಜನರು ಇರ್ತಿದ್ದಾರೆ, ಬೇಕಾಗಿದ್ರೆ ಅವರನ್ನು ನಿನ್ನ ಜೊತೆಗೆ ಸೇರಿಸ್ಕೊಂಡು ನೀನು ಆ ಗೌರ್ಮೆಂಟ್ ಗೆ ಹೆದರು ಹೋರಾಡು ಅಂತ ಹೇಳಿ ಕಳಿಸ್ಬಿಡ್ತಾನೆ ಮಾಂತ್ರಿಕ. ಮತ್ತೆ ನಮ್ಮ ಮ್ಯಾಕ್ಸ್ ಈ ವಿಷಯ
ಔಷಧವನ್ನ ತಂದು ಆ ಊರಿನ ಹೆಡ್ ಹತ್ರ ಹೇಳಿದ್ರೆ, ಸರಿ ನೀವು ಐಲ್ಯಾಂಡ್ ಗೆ ಹೋಗೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಹುಡುಗರನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಒಂದು ಸ್ಪೇಸ್ ಶಿಪ್ ಅನ್ನು ತೋರಿಸ್ತಾನೆ. ಇದು ನಮ್ಮ ತಾತನವರ ಬಾಂಬರ್ ಪ್ಲೇನ್, ಇದನ್ನ ಬೇಕಾದ್ರೆ ನೀವು ತಗೊಂಡು ಹೋಗಿ ಐಲ್ಯಾಂಡ್ ಗೆ ಸೇಫ್ ಆಗಿ ಸೇರ್ತೀರಾ ಅಂತ ಹೇಳಿ ಕಳಿಸ್ಕೊಡ್ತಾನೆ. ನಮ್ಮ ಹುಡುಗರು ಆ ಪ್ಲೇನ್ ಅನ್ನ ತಗೊಂಡು ಹೋಗ್ತಿರ್ತಾರೆ. ಆವಾಗ ಗೊತ್ತಿಲ್ಲದೆ ಟವರ್ ಪಕ್ಕಕ್ಕೆ ಹೋಗಿದ ತಕ್ಷಣ ನಮ್ಮ ಗಾಯ ಹುಚ್ಚಿಡ್ದು ನಮ್ಮ ಹೀರೋವನ ಕತ್ತನ್ನೇ ಹಿಡಿದು ಬಿಡ್ತಾನೆ. ಸೊ ನಮ್ಮ ಹೀರೋ ಅವನನ್ನು ಕಂಟ್ರೋಲ್ ಮಾಡ್ಕೊಂಡು ಶಿಪ್ ಅನ್ನು ಓಡಿಸಬೇಕಾದ್ರೆ ಅದು ಡೈರೆಕ್ಟ್ ಹೋಗಿ ಟವರ್ ಗೆನೆ ಡ್ಯಾಶ್ ಮಾಡಿ ಬಿಡುತ್ತೆ. ನಂತರವೇ ಗಾಯಿಗೆ ವಾಸನೆ ಆಗುತ್ತೆ. ಸೊ ಜೀವ ತಪ್ಪಿಸಿಕೊಂಡ ನಮ್ಮ ಹೀರೋ, ಲವ್ ನಿನ್ನ ತಂಗಿಯನ್ನ ಮಾತ್ರ ನಾನು ಲವ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಒಂದು ಗತಿ ತೋರಿಸ್ಬಿಡ್ತಿದ್ದೆ ಅಂತ ಹೇಳಿ ಇವ್ರುಗಳು ಸೌತ್ ಕಡೆಗೆ ಹೋಗ್ತಾನೆ ಇರ್ಬೇಕಾದ್ರೆ ಆವಾಗ ಕಾಡಿನ ಒಳಗಡೆ ಇರ್ತಾ ಇರುವ ಆಟೋಮೆಟಿಕ್ ಗನ್ನು ಇವರ ಶಿಪ್ ಅನ್ನು ಶೂಟ್ ಮಾಡಿ ಡ್ಯಾಮೇಜ್ ಮಾಡಿ ಬಿಡುತ್ತೆ. ಅದರಲ್ಲಿ ಶಿಪ್ ಸಮುದ್ರಕ್ಕೆ ಬಿದ್ದೋಗುತ್ತೆ. ಹೇಗೋ ಕಷ್ಟಪಟ್ಟು ನಮ್ಮ ಹುಡುಗರು ಈಜ್ ಹೊಡೆದು ಮೇಲ್ಗಡೆ ಬರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ವಿಐಪಿ ಪೊಲೀಸ್ ಆಫೀಸರ್ ಆ ಮ್ಯಾಕ್ಸ್ ಅನ್ನು ಹಿಡಿಬೇಕು ಅಂದ್ರೆ ಒಂದೇ ಒಂದು ದಾರಿನೇ ಇರ್ತಿರೋದು, ಅವನ ಲವರ್ ಅನ್ನ ನಾವು ಹಿಡಿದಿಟ್ರೆ ಅವನು ಗೆಲ್ಲಿದ್ರು ಬಂದೇ ಬರ್ತಾನೆ ಅಂತ ಯೋಚನೆ ಮಾಡಿ ಅವನ ಅಸಿಸ್ಟೆಂಟ್ ಅನ್ನ ಬಿಟ್ಟು ನಮ್ಮ ರಾಧಾಳನ್ನ ಗೆಲ್ಕೊಂಡು ಬರ್ಸ್ಬಿಡ್ತಾನೆ. ಈ ಕಡೆ ನಮ್ಮ ಹುಡುಗರು ಸ್ವಿಮ್ ಮಾಡಿ ಬರ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ಒಂದು ದೊಡ್ಡ ವೈಟ್ ಕಲರ್ ಸಬ್ಮರೀನ್ ಶಿಪ್ ಇರೋದನ್ನ ನೋಡ್ತಾರೆ. ತಕ್ಷಣ ನಮ್ಮ ಹೀರೋ ಒಳಗಡೆ ಹೋಗಿ ನೋಡೋಣ ಅಂತ ಗಾಯನ ಕರೆದ್ರೆ ಗಾಯ ಆಗಲ್ಲ ಬರಲ್ಲ ಅಂತ ಹೇಳ್ತಾನೆ. ಆದ್ರೂ ನಮ್ಮ ಹೀರೋ ಸ್ವಿಮ್ ಮಾಡಿ ಏನಿಗೆ ಹತ್ತಿ ಆ ಶಿಪ್ ಅಲ್ಲಿ ಇರುವ ತೂತನ್ನು ಯೂಸ್ ಮಾಡಿ ಒಳಗಡೆ ಹೋಗ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ರಾಡಾಲನ್ನ ಎಳ್ಕೊಂಡು ಬಂದಿದ್ದ ವಿಐಪಿ ಆಫೀಸರ್ ಈ ಮ್ಯಾಕ್ಸಿಮಸ್ ಯಾರು ಅಂತ ಅವಳನ್ನ ವಿಚಾರಣೆ ಮಾಡ್ತಿರ್ತಾನೆ. ಅದಕ್ಕೆ ಅವನು ತುಂಬಾನೇ ಒಳ್ಳೆಯವನು ಸರ್, ಅವನಿಗೆ ಏನಿವೆ ಗೊತ್ತಿಲ್ಲ, ಯಾರು ಏನನ್ನೇ ಹೇಳಿದ್ರು ಅದನ್ನು ನಂಬ್ಕೊಬಿಡ್ತಾನೆ. ನಮ್ಮ ಊರಲ್ಲಿರುವ ಡಿಫೆನ್ಸ್ ಟವರ್ ಎಲ್ಲ ಏನೋ ರೇಡಿಯೇಷನ್ ಅನ್ನ ಬಿಟ್ಟು ಈ ಊರಲ್ಲಿರುವ ಜನರ ಬ್ರೈನ್ ಅನ್ನೆಲ್ಲ ಡ್ಯಾಮೇಜ್ ಮಾಡ್ತಿದ್ಯಂತೆ ಸರ್, ಹಾಗಂತ ಯಾರೋ ಅವನಿಗೆ ಹೇಳಿದ್ದಾರೆ, ಅದನ್ನು ನಂಬ್ಕೊಂಡು ನನ್ನ ಹತ್ರ ಬಂದು ಹೇಳ್ತಿದ್ದ. ಸರಿ ಅವನನ್ನು ಹಿಡಿಯೋದಕ್ಕೆ ನೀನು ನಮಗೆ ಹೆಲ್ಪ್ ಮಾಡ್ತೀಯ ಅಂತ ಇವರು ಕೇಳಿದ್ರೆ ಅವನನ್ನು ಏನಕ್ಕೆ ನೀವು ಹಿಡಿಬೇಕು, ಆಗಲ್ಲ ಅಂತ ಹೇಳ್ಬಿಡ್ತಾಳೆ ಹುಡುಗಿ. ಹಾಗಾದ್ರೆ ನೀನು ಜೈಲಿಗೆ ಹೋಗು ಅಂತ ನಮ್ಮ ಹುಡುಗಿಯನ್ನ ಜೈಲಿಗಿಂತ ತುಂಬಾನೇ ಕ್ರೂರವಾಗಿ ಕೈದಿಗಳಿಗೆ ಟಾರ್ಚರ್ ಅನ್ನು ಕೊಡುವ ಅಂತಹ ಒಂದು ಪ್ಲೇಸ್ ಗೆ ಕಳಿಸ್ಬಿಡ್ತಾರೆ ನಮ್ಮ ಹುಡುಗಿಯನ್ನ. ಈ ಕಡೆ ಶಿಪ್ ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನ ಮ್ಯಾಕ್ಸ್ ಅನ್ನ ಕಾಣ್ತಿಲ್ವಲ್ಲ ಅಂತ ಗಾಯವೇ ಶಿಪ್ ಒಳಗಡೆ ಹೋಗಿ ನೋಡ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಮ್ಯಾಕ್ಸ್ ಕಿವಿಗೆ ಹೆಡ್ಸೆಟ್ ಅನ್ನ ಹಾಕೊಂಡು ಏನನ್ನು ನೋಡ್ತಿರ್ತಾನೆ. ಲೋ ಎಷ್ಟೊತ್ತಿಂದ ನಾನು ನಿನ್ನನ್ನು ಕೂಗ್ತಾ ಇದೆ, ಸ್ವಲ್ಪನಾದ್ರೂ ರಿಪ್ಲೈ ಕೊಟ್ಟ ನೀನು ಅಂತ ಕೇಳಿದ್ರೆ, ಲೋ ಮಚ್ಚ ಅದೆಲ್ಲ ಇರ್ಲಿ ಫಸ್ಟ್ ಇದನ್ನು ನೋಡು ನೀನು ಅಂತ ಹೇಳಿ ಮ್ಯಾಕ್ಸ್ ಗಾಯನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅಲ್ಲಿ ತುಂಬಾನೇ ಬುಕ್ಸ್ ಸಿಡಿ ಕ್ಯಾಸೆಟ್ಸ್ ಎಲ್ಲ ಇರುತ್ತೆ. ಅದನ್ನ ಪ್ಲೇ ಮಾಡಿ ನೋಡಿದ್ರೆ ಅಲ್ಲಿರುವ ಐಲ್ಯಾಂಡರ್ಸ್ ಆ ಊರಲ್ಲಿರುವ ಜನರನ್ನೆಲ್ಲ ಎಷ್ಟು ಕ್ರೂರವಾಗಿ ಕೊಂದಿದ್ದಾರೆ ಅನ್ನೋ ವಿಷಯ ಇವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದನ್ನು ನೋಡಿದ ಗಾಯ, ಲೋ ಇಂತ ಕೆಟ್ಟ ಹತ್ರನ ನೀನು ಡೀಲಿಂಗ್ ಅನ್ನ ಮಾತಾಡೋಕೆ ಬಂದಿದ್ದೆ ಅಂತ ಬೈದು ಬಿಡ್ತಾನೆ. ಕನ್ಫ್ಯೂಸ್ ಆದ ನಮ್ಮ ಮ್ಯಾಕ್ಸ್, ಏನೇ ಆದ್ರೂ ಪರವಾಗಿಲ್ಲ ಎಲ್ಲವನ್ನು ನಾನೇ ನೋಡ್ಕೋತೀನಿ ಅಂತ ಹೇಳಿ ಇವ್ರುಗಳು ಶಿಪ್ ಅನ್ನ ಬಿಟ್ಟು ಹೊರಗಡೆ ಬಂದ್ರೆ ಅಲ್ಲಿ ಸ್ವಲ್ಪ ಆರ್ಮಿ ಸೋಲ್ಜರ್ಸ್ ಎಲ್ಲ ನಿಂತಿರ್ತಾರೆ. ಅವರ ಹತ್ರ ವಾಂಟೆಡ್ ಆಗಿ ನಮ್ಮ ಹೀರೋ ಹೋಗಿ ಹ್ಯಾಂಡ್ ಓವರ್ ಆಗ್ತಾನೆ. ಆರ್ಮಿ ಅವರು ಬಾರ್ಡರ್ ನ ದಾಟಿ ಇಷ್ಟು ದೂರ ಬಂದಿದ್ದಾರೆ ಅಂದ್ರೆ ಆ ಸಿಟಿಯ ವಿಐಪಿಗಳು ಪ್ಲಾನ್ ಮಾಡಿದ ರೀತಿನೇ ಯುದ್ಧ ಇವಾಗ ಶುರು ಆಗ್ಬಿಟ್ಟಿದೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವ್ರುಗಳಿಗೆ. ಸೊ ನಮ್ಮ ಹೀರೋನ ಹಿಡಿದು ಜೈಲಿಗೆ ಹಾಕ್ತೆ ಜೈಲಲ್ಲಿರುವ ಕೈದಿಗಳನ್ನು ಕೂಡ ಯುದ್ಧದಲ್ಲಿ ಯೂಸ್ ಮಾಡೋದಕ್ಕೆ ಫೈಟ್ ಮಾಡೋದಕ್ಕಾಗಿ ಯುದ್ಧ ಸೇನೆಗೆ ಸೇರಿಸ್ಕೊತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ವಾಂಡರರ್ ಅನ್ನ ಯುದ್ಧ ಇವಾಗ ಬಂದ್ಬಿಟ್ಟಿರೋದ್ರಿಂದ ಅವರನ್ನ ಅಲ್ಲಿಗೆ ಇಲ್ಲಿಗೆ ಅಂತ ಕರಿತಾನೆ ಇರ್ತಾರೆ. ಅದಕ್ಕೆ ವಾಂಡರರ್ ಅವರ ಅಸಿಸ್ಟೆಂಟ್ ಅನ್ನ ಕರೆದು, ಫ್ಯಾಂಕ್ ನಾನು ಹೋಗಿದ್ದು ರಿಟರ್ನ್ ಬರೋ ಅಷ್ಟರಲ್ಲಿ ಇಲ್ಲಿ ಮ್ಯಾಕ್ಸಿಮಸ್ ಇರಬೇಕು, ಅವನಿಗೆ ಒಂದು ಒಳ್ಳೆ ಲೈಫ್ ಒಂದೇ ಕೆಲಸವನ್ನ ಕೊಟ್ಟು ಇಲ್ಲೇನೆ ಆರಾಮಾಗಿ ನೋಡ್ಕೋತೀವಿ ಅಂತ ಹೇಳು, ಅವನಿಗೆ ಏನಾದ್ರೂ ಹಠ ಮಾಡಿದ್ರೆ ಅವನ ಲವರ್ ಜೀವ ನಮ್ಮ ಕೈಯಲ್ಲಿ ಇರ್ತಿದೆ ಅನ್ನೋ ವಿಷಯವನ್ನ ಅವನಿಗೆ ಹೇಳು ಅಂತ ಹೇಳಿ ಫ್ಯಾಂಕ್ ಅನ್ನು ಕಳಿಸ್ಕೊಡ್ತಾನೆ ವಾಂಡರರ್. ಈ ಕಡೆ ಯುದ್ಧ ಸೇನೆಯಲ್ಲಿ ಸೇರಿಸಿಕೊಂಡಿರುವ ಕೈದಿಗಳು ಎಲ್ಲರನ್ನೂ ಒಂದು ಟ್ರೈನಿಗೆ ಹತ್ಸಿ ಕಳಿಸ್ತಿರ್ತಾರೆ. ನೆಕ್ಸ್ಟ್ ದಿನ ಅದೇ ರೀತಿ ಯುದ್ಧ ಶುರುವಾಗುತ್ತೆ. ಆವಾಗ ಕಮಾಂಡರ್ ಕೈದಿಗಳು ಎಲ್ಲರನ್ನು ನಿಲ್ಲಿಸಿ, ನೀವು ಕೈದಿಗಳಾಗಿದ್ರು ಕೂಡ ನಿಮ್ಮನ್ನ ನಮ್ಮ ನಾಡಿಗಾಗಿ ಹೋರಾಡೋದಕ್ಕಾಗಿ ಬಿಟ್ಟಿದೀವಿ, ಹೇಗೂ ಇದರಲ್ಲಿ 75% ಜನ ತೀರೋಗ್ಬಿಡ್ತೀರಾ, ಇನ್ನ ಬ್ಯಾಲೆನ್ಸ್ ಇರೋ ಜನರಿಗೆ ನಮ್ಮ ಗೌರ್ಮೆಂಟ್ ಒಳ್ಳೆ ಕೆಲಸವನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಆದ್ರಿಂದ ಧೈರ್ಯವಾಗಿ ಹೋಗಿ ನೀವು ಯುದ್ಧವನ್ನ ಮಾಡಿ ಅಂತ ಅವನು ಹೇಳ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ ಫ್ಯಾಂಕ್ ನಮ್ಮ ಹೀರೋವನ್ನ ಹುಡುಕಿ ಕಂಡುಹಿಡಿದು, ಇವನು ನನಗೆ ಬೇಕು, ವಾಂಡರರ್ ಅವರು ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಅಂತ ಅವನ ಬ್ಯಾಜ್ ಅನ್ನ ತೋರಿಸಿದ್ರೆ ಅದರಲ್ಲಿ ಟೆನ್ಷನ್ ಆದ ಕಮಾಂಡರ್, ತಮ್ಮ ಇದು ಯುದ್ಧ ನಡೆಯುವ ಜಾಗ, ನಿನ್ನ ಬಾಸ್ ಎಲ್ಲ ಒಂದು ಮ್ಯಾಟರೇ ಇಲ್ಲ, ನಿನ್ನ ಸಾಯಿಸೋಕು ಮುಂಚೆ ಇಲ್ಲಿಂದ ಓಡಿ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಕಮಾಂಡರ್ ಕೈದಿಗಳು ಎಲ್ಲರನ್ನು ಕರ್ಕೊಂಡು ಯುದ್ಧಕ್ಕೆ ಹೊರಡುತ್ತಾನೆ. ಅಲ್ಲಿರುವ ಒಂದು ಟ್ಯಾಂಕರ್ ಗೆ ನಮ್ಮ ಹೀರೋ, ಗಾಯಿ, ಜೆಫ್, ಸ್ಟೀಲ್ ಹ್ಯಾಂಡ್ 4 ಜನರು ಹತ್ಕೋತಾರೆ. ಆವಾಗ ಅಲ್ಲಿಗೆ ಬಂದಿದ್ದ ಫ್ಯಾಂಕ್, ಲೋ ಯುದ್ಧಕ್ಕೆ ಹೋಗಿ ನೀನು ಸಾಯ್ತ್ಯಾ, ನನ್ನ ಜೊತೆ ಬಾ, ವಾಂಡರರ್ ನಿನ್ನನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ, ನಿನಗೆ ಒಂದು ಒಳ್ಳೆ ಲೈಫ್ ಕಾಯ್ತಾ ಇದೆ, ಸುಮ್ಮನೆ ನನ್ನ ಜೊತೆ ಬಾ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹೀರೋ, ನನ್ನ ಮಚ್ಚ ಗಾಯ ಇಲ್ಲದೆ ನಾನು ಬರೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಟೆನ್ಷನ್ ಆದ ಫ್ಯಾಂಕ್ ತಕ್ಷಣ ಗಾಯಿಯ ತಲೆಗೆ ಶೂಟ್ ಮಾಡಿ ಸಾಯಿಸೋಕೆ ಹೋಗ್ತಾನೆ. ತಕ್ಷಣ ನಮ್ಮ ಹೀರೋ ಫ್ಯಾಂಕ್ ಅವನ ಮುಖಕ್ಕೆ ಹೊಡೆದ ಅವನನ್ನು ಅನ್ಕಾನ್ಶಿಯಸ್ ಮಾಡಿ ಅವನನ್ನು ಎತ್ತಿ ಬೀರಂಗಿ ಒಳಗಡೆನೆ ಹಾಕೊಂಡು ಹೊರಡ್ತಾರೆ. ಇವ್ರುಗಳು ಬೆಟ್ಟದ ಮೇಲೆ ಹತ್ತಿ ಹೋಗ್ಬೇಕಾದ್ರೆ ಐಲ್ಯಾಂಡರ್ನ ಟೀಮ್ ಅಲ್ಲಲ್ಲಿ ಹೌಸ್ಕೊಂಡು ಇವ್ರುಗಳನ್ನ ಅಟ್ಯಾಕ್ ಮಾಡ್ತಾರೆ. ಸೊ ಇವ್ರುಗಳು ಎರ್ರಬಿರಿ ಟ್ಯಾಂಕರ್ ಇಂದ ಶೂಟ್ ಮಾಡ್ತಾನೆ ಇರ್ತಾರೆ. ಈ ರೀತಿ ಯುದ್ಧ ಜೋರಾಗಿ ನಡೀತಾ ಇರ್ಬೇಕಾದ್ರೆ ನಮ್ಮ ಹೀರೋ ಅವನ ಟ್ಯಾಂಕರ್ ಅನ್ನ ಮಾತ್ರ ಬೇರೆ ದಾರಿಯಲ್ಲಿ ಬಿಡ್ತಾನೆ. ಆವಾಗ ಇವ್ರುಗಳು ಜಗಳವನ್ನ ಇನ್ನ ಜೋರಾಗಿ ಮಾಡ್ಬೇಕು ಅಂತ ಟವರಿನ ಮುಖಾಂತರ ರೇಡಿಯೇಷನ್ ಸಿಗ್ನಲ್ಸ್ ಅನ್ನ ಇನ್ನ ಜಾಸ್ತಿ ಕಳಿಸ್ಬೇಕಾದ್ರೆ ನಮ್ಮ ಹೀರೋ ಜೊತೆಗೆ ಡಿ ಜನರೇಟ್ ಆಗಿ ಇರ್ತಾ ಇರುವ ಸ್ಟೀಲ್ ಹ್ಯಾಂಡ್ ಮತ್ತೆ ಜೆಫ್ಗೆ ತಲೆ ತಿರುಗಿ ವಾಮಿಟ್ ಎಲ್ಲ ಬರುತ್ತೆ. ಆವಾಗ ನಮ್ಮ ಮ್ಯಾಕ್ಸ್ ಗಾಯ ಹತ್ರ ಇವ್ರುಗಳನ್ನ ಎತ್ತಿ ಹೊರಗಡೆ ಹಾಕ್ತಿರೋ, ನಾನು ಬೇಗನೆ ಬರ್ತೀನಿ ಅಂತ ಹೋಗ್ತಾನೆ. ಅದೇ ರೀತಿ
ಗಾಯ ಮಾಡ್ತಿರ್ತಾನೆ. ಆದ್ರೆ ಅಂತಹ ಸಮಯದಲ್ಲಿ ಆ ಕಡೆ ಹೋಗಿದ್ದ ಕಮಾಂಡರ್ ಏನಿದು ಈ ಒಂದು ಟ್ಯಾಂಕರ್ ಮಾತ್ರ ಅಲೋಣಗೆ ಈ ಜಾಗದಲ್ಲಿ ನಿಂತಿದೆಯಲ್ಲ ಅಂತ ಕೈಗೆ ಗನ್ನನ್ನು ತಗೊಂಡು ಹತ್ರ ಬರ್ಬೇಕಾದ್ರೆ ನಮ್ಮ ಹೀರೋ ಬರ್ತಿರ್ತಾನೆ. ಅವನನ್ನು ನೋಡಿದ ತಕ್ಷಣ ಅವನನ್ನು ಶೂಟ್ ಮಾಡ್ಬೇಕಾದ್ರೆ ಗಾಯ ಅಡ್ಡ ಓಡಿ ಬಂದು ಅವನಿಗೆ ಬೀಳ್ಬೇಕಾಗಿದ್ದ ಬುಲೆಟ್ ಏಟುಗಳನ್ನ ನಮ್ಮ ಗಾಯ ತಗೋತಾನೆ. ಗಾಯನ ಶೂಟ್ ಮಾಡ್ಬಿಟ್ಟ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ಮ್ಯಾಕ್ಸ್ ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದ್ರೆ ನಮ್ಮ ಗಾಯ ಅವನು ಸಾಯೋಕ್ಕೂ ಮುಂಚೆ ಆ ಕಮಾಂಡರ್ ಗೂ ಚುಚ್ಚಿ ಅವನ ಕಥೆಯನ್ನು ಮುಗಿಸ್ಬಿಟ್ಟೆ ಸಾಯ್ತಾನೆ. ಗಾಯ ಸತ್ತೋಗ್ಬಿಟ್ಟ ಅಂತ ಅವನನ್ನ ತಪ್ಪಿಕೊಂಡು ಅಳ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಫ್ಯಾಂಕ್ ಬಂದು, ನೀವು ಒಂದು ಸೇನೆಯ ಕಮಾಂಡರ್ ಅನ್ನೇ ಕೊಂದ್ಬಿಟ್ಟಿದ್ದೀರಾ, ಇದ್ರ ಮೇಲೆ ನೀವು ಎಲ್ಲಿಗೆ ತಪ್ಪಿಸ್ಕೊಂಡು ಹೋದ್ರು ನಿಮ್ಮನ್ನ ಸುಮ್ನೆ ಬಿಡಲ್ಲ, ಆದ್ರಿಂದ ನನ್ನ ಜೊತೆ ಬಂದ್ಬಿಡು. ಅದು ಮಾತ್ರ ಇಲ್ಲ, ನಿನ್ನ ಲವರ್ ರಾಡ ನಮ್ಮ ಕಂಟ್ರೋಲ್ ಅಲ್ಲೇ ಇರ್ತಿದ್ದಾಳೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತ ಗೊತ್ತಿಲ್ಲ. ಬೇರೆ ದಾರಿ ಇಲ್ಲದೆ ಫ್ಯಾಂಕ್ ಜೊತೆ ಹೋಗ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಒಂದು ದಿನ ದೊಡ್ಡಪ್ಪ ಕಡೆಯಿಂದ VIP ಪೊಲೀಸ್ ಆಫೀಸರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಏನಪ್ಪ ನಿನ್ನ ಮಾತನ್ನೆಲ್ಲ ಕೇಳಿ ಟವರ್ನೆಲ್ಲ ಹೊಡೆದಾಕ್ಬಿಟ್ಟು ನಾವು ಯುದ್ಧಕ್ಕೆ ಹೋದ್ರೆ ಯುದ್ಧದಲ್ಲಿ ನಾವು ವರ್ಸ್ಟ್ ಆಗಿ ಸೋತ್ಕೊಬಿಟ್ಟಿದೀವಲ್ಲ, ಇದಕ್ಕೆ ನಿನ್ನ ಹತ್ರ ಏನು ಉತ್ತರ ಇದೆ? ಸ್ವಲ್ಪ ಹೊತ್ತಲ್ಲಿ ನಾನು ಮತ್ತೆ ಕಾಲ್ ಬ್ಯಾಕ್ ಅನ್ನ ಮಾಡ್ತೇನೆ, ಅಷ್ಟರಲ್ಲಿ ಉತ್ತರ ರೆಡಿ ಆಗಿರ್ಬೇಕು, ಇಲ್ಲ ಅಂದ್ರೆ ನೀನು ಸಾಯೋದಕ್ಕೆ ರೆಡಿ ಆಗಿರೋ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿಬಿಡ್ತಾರೆ. ಈ ಕಡೆ VIP ಪೊಲೀಸ್ ಆಫೀಸರ್ ನಡ್ಗೋಗ್ಬಿಡ್ತಾನೆ. ಆವಾಗ್ಲೇ ಇವನ ಅಸಿಸ್ಟೆಂಟ್ ಅಲ್ಲಿಗೆ ಬಂದು, ಬಾಸ್ ಮತ್ತೆ ನಾನು ಮ್ಯಾಕ್ಸ್ ಎಲ್ಲಿದ್ದಾನೆ ಅಂತ ನಾನು ಕಂಡಿಡ್ದು ಬಿಟ್ಟೆ, ಅವನು ನಮ್ಮ ಊರಲ್ಲೇ ಇರ್ತಾ ಇರುವ ಕೆಮಿಸ್ಟ್ರಿ ಲ್ಯಾಬಿನ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದ ತಕ್ಷಣ, ಹೋ ಆ ಬಾರ್ಡರ್ ಕೆಲಸನೇ ಇರಬೇಕು ಇದು, ಸರಿ ತಕ್ಷಣ ಹೊರಡು, ಅಲ್ಲಿಗೆ ಇನ್ಸ್ಪೆಕ್ಷನ್ ಹೋಗೋ ರೀತಿ ನಾವು ಹೋಗೋಣ ಅಂತ ಹೀರೋ ಕೆಲಸ ಮಾಡುವ ಜಾಗಕ್ಕೆ ಹೋಗಿ ನಿಲ್ಬೇಕಾದ್ರೆ ಅಲ್ಲಿಗೆ ಫ್ಯಾಂಕ್ ಬರ್ತಾನೆ. ಏನಪ್ಪಾ ಮ್ಯಾಕ್ಸ್ ಫಿಸಿಕ್ಸ್ ಅಂತ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಡಲ್ ಆಗಿರ್ಬೇಕಾದ್ರೆ ನಿಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಮಾತ್ರ ಹೈ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆಯಲ್ಲ, ನಿಮ್ಮ ಹೆಡ್ ಅನ್ನ ಕರೀರಿ, ನಾನು ಅವರನ್ನು ನೋಡ್ಬೇಕು ಅಂತ ಕೇಳಿದ್ರೆ ಫ್ಯಾಂಕ್ ಅದಿಲ್ಲ ಆಗಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟೇ ಅವನಿಗೆ ತಕ್ಷಣ ಶಾಕ್ ಅನ್ನು ಕೊಟ್ಟು ಅವನ ಕಥೆಯನ್ನು ಮುಗಿಸ್ತಾರೆ. ನಂತರ ನಮ್ಮ ಹೀರೋವನ್ನ ಎತ್ತಕೊಂಡು ಅವರ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ನಮ್ಮ ಹುಡುಗನನ್ನ ಒಂದು ಸೋಫಾದಲ್ಲಿ ಕೂರಿಸಿ, ನೀನು ಯಾರು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನಾನು ಹೇಳೋ ವಿಷಯವನ್ನ ಕೇಳು, ನಿನಗಾಗಿ ಒಂದು ಕೆಲಸವನ್ನ ನಾನು ಮಡಗಿದ್ದೀನಿ. ಈ ಊರಿನ ಹೆಡ್ ಕ್ವಾರ್ಟರ್ಸ್ ಇಂದಾನೆ ನಾಡಿನಲ್ಲಿ ಇರ್ತಾ ಇರುವ ಎಲ್ಲರಿಗೂ ಡೈಲಿ ಮೆಸೇಜ್ ಟವರ್ಗಳ ಮುಖಾಂತರ ಬ್ರಾಡ್ಕಾಸ್ಟ್ ಆಗುತ್ತೆ. ಸೊ ನೀನು ಹೆಡ್ ಕ್ವಾರ್ಟರ್ಸ್ ಒಳಗಡೆ ಹೋಗಿ ಅವ್ರುಗಳು ಹಾಕುವ ಕ್ಯಾಸೆಟ್ ಬದಲು ಈ ಕ್ಯಾಸೆಟ್ ಅನ್ನ ಪ್ಲೇ ಮಾಡು. ಇದರಿಂದ ಬರುವ ರೇಡಿಯೇಷನ್ ಇಂದ ಜನರು ಎಲ್ಲರೂ ಡಿಪ್ರೆಷನ್ ಗೆ ಹೋಗ್ಬಿಡ್ತಾರೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಅಂತಹ ಸಮಯದಲ್ಲಿ ಊರಲ್ಲಿ ಇರ್ತಿರುವ ಅನ್ನೋನ್ ಫಾದರ್ಸ್ ಅನ್ನ ನೀನು ಕೊಂದ್ಬಿಡು. ಅದರ ನಂತರ ನಿನ್ನನ್ನು ಇಲ್ಲಿ ತಡೆಯೋದಕ್ಕೆ ಯಾರುವೇ ಇರಲ್ಲ, ನೀನು ಈ ಪ್ರಪಂಚಕ್ಕೆ ರಾಜನಾಗ್ಬಿಡು, ನಾನು ನಿನಗೆ ಮಂತ್ರಿಯಾಗಿ ಸೇವೆ ಮಾಡ್ತೀನಿ, ಏನು ಡೀಲ್ ಓಕೆನಾ ಅಂತ ಕೇಳಿದ್ರೆ, ಅದಕ್ಕೆ ನಮ್ಮ ಹೀರೋ ಇವೆಲ್ಲ ನನಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ನಿನ್ನ ಹುಡುಗಿ ರಡಾಲನ್ನ ವಾಂಡರರಿ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ, ಸೊ ನನ್ನ ಪ್ಲಾನ್ ಪ್ರಕಾರ ವರ್ಕೌಟ್ ಆಯ್ತು ಅಂದ್ರೆ ನೀನು ರಡಾಲನ್ನ ಕಾಪಾಡಿ ಬಿಡಬಹುದು, ಅವನ ಕಥೆಯನ್ನು ಮುಗಿಸಬಹುದು ಅಂತ ಹೇಳ್ಬೇಕಾದ್ರೆ ಇದಕ್ಕೆ ನಮ್ಮ ಹೀರೋ ಸರಿ ಅಂತ ಹೇಳ್ತಾನೆ. ಅದೇ ತರ ಆಫೀಸರ್ ಕೊಟ್ಟಿದ್ದ ಕ್ಯಾಸೆಟ್ ಅನ್ನು ತಗೊಂಡು ನಮ್ಮ ಹುಡುಗ ಜೆಫ್ ಮತ್ತೆ ಸ್ಟೀಲ್ ಹ್ಯಾಂಡ್ ಅನ್ನ ಕರ್ಕೊಂಡು ಹೆಡ್ ಕ್ವಾರ್ಟರ್ಸ್ ಕಡೆಗೆ ಕಾರಿನಲ್ಲಿ ಸ್ಪೀಡ್ ಆಗಿ ಹೊರಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಆಫೀಸರ್ ಅವನ ಬಾಯಿಗೆ ಗೋಲ್ಡ್ ಕಂಬಿಯನ್ನ ಇಟ್ಟು ರೆಡಿ ಆಗ್ತಾನೆ. ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಗೆ ಬಂದು ಸೇರಿದ ನಮ್ಮ ಹೀರೋ ಅವನ ಜೊತೆಗಿರುವ ಜೆಫ್ ಮತ್ತೆ ಸ್ಟೀಲ್ ಹ್ಯಾಂಡ್ ಗೆ, ನಾನು ಒಳಗಡೆ ಹೋಗಿದ್ದ ಸ್ವಲ್ಪ ಹೊತ್ತಲ್ಲಿ ರೇಡಿಯೇಷನ್ ಬಂದು ನಿಮಗೆ ತುಂಬಾನೇ ನೋವಾಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತೀರಾ, ಅಕಸ್ಮಾತ್ ಆ ರೀತಿ ಏನಾದ್ರೂ ನಡೀಲಿಲ್ಲ, ನಾನು ರಿಟರ್ನ್ ಬರ್ಲಿಲ್ಲ ಅಂದ್ರೆ ಈ ಕಾರ್ ಒಳಗಡೆ ಇರ್ತಾ ಇರುವ ಬಾಂಬ್ ಅನ್ನ ಈ ಬಿಲ್ಡಿಂಗ್ ಒಳಗಡೆ ಎಸ್ಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಆ ಕ್ಯಾಸೆಟ್ ಅನ್ನು ತಗೊಂಡು ಹೆಡ್ ಕ್ವಾರ್ಟರ್ಸ್ ಒಳಗಡೆ ಹೋಗ್ತಾನೆ. ಇವನು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಕೆಲಸ ಮಾಡೋದ್ರಿಂದ ID ಕಾರ್ಡ್ ಅನ್ನು ಯೂಸ್ ಮಾಡಿ ಈಸಿಯಾಗಿ ಒಳಗಡೆ ಹೋಗ್ಬಿಡ್ತಾನೆ. ಆದ್ರೆ ಆ ಬ್ರಾಡ್ಕಾಸ್ಟ್ ಮಾಡುವ ಸೆಂಟರ್ ಗೆ ಹೋಗೋಕ್ಕೂ ಮುಂಚೆ ಅಲ್ಲಿರುವ ಸೆಕ್ಯೂರಿಟಿ ನಮ್ಮ ಹೀರೋವನ್ನು ತಡಿತಾನೆ. ಅಷ್ಟೇ ತಕ್ಷಣ ಸೆಕ್ಯೂರಿಟಿಗೆ ಹೊಡೆದು ಅಲ್ಲಿ ಬರುವ ಸೆಕ್ಯೂರಿಟೀಸ್ ಎಲ್ಲರನ್ನು ಹೊಡೆದು ಹಾರಿಸ್ಬಿಟ್ಟು ನಮ್ಮ ಹೀರೋ ಬ್ರಾಡ್ಕಾಸ್ಟ್ ಮಾಡುವ ಜಾಗಕ್ಕೆ ಹೋಗ್ತಾನೆ. ಅವನನ್ನ ಹಿಂದೆನೆ ಫಾಲೋ ಮಾಡಿ ಸೆಕ್ಯೂರಿಟೀಸ್ ಓಡಿ ಬರ್ತಾರೆ. ಆದ್ರೂ ಅವರುಗಳು ನಮ್ಮ ಹೀರೋವನ್ನ ಹಿಡಿಯೋಕ್ಕೂ ಮುಂಚೆ ನಮ್ಮ ಹೀರೋ ಅವನ ಹತ್ರ ಇರುವ ಕ್ಯಾಸೆಟ್ ಅನ್ನ ಹಾಕಿ ಬ್ರಾಡ್ಕಾಸ್ಟ್ ಮಾಡಿ ಬಿಡ್ತಾನೆ. ಇವನನ್ನ ಚೇಸ್ ಮಾಡಿ ಬಂದಿದ್ದ ಸೆಕ್ಯೂರಿಟೀಸ್ ಇಂದ ಹೊರಗಡೆ ಇರುವ ಜನರು ಎಲ್ಲರೂ ಅದರಿಂದ ಬರುವ ರೇಡಿಯೇಷನ್ ಅನ್ನು ತಡ್ಕೊಳ್ಳಕ್ಕೆ ಆಗದೆ ಕೆಳಗಡೆ ಬಿದ್ದೋಗ್ತಾರೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಇದನ್ನು ನೋಡಿದ ಬಾಂಡರರ್ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅವರ ಕಾರ್ ಅನ್ನು ತಗೊಂಡು ಅವರ ಆಫೀಸ್ ಅನ್ನೆಲ್ಲ ಹೊಡ್ಕೊಂಡು ಸ್ಪೀಡ್ ಆಗಿ ಹೆಡ್ ಕ್ವಾರ್ಟರ್ಸ್ ಗೆ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋ ಅವನು ತಂದಿದ್ದ ಬಾಂಬ್ ಅನ್ನ ಬಿಲ್ಡಿಂಗ್ ಒಳಗಡೆ ಗೆಸ್ಬಿಟ್ಟು ಮತ್ತೆ ಕಾರನ್ನು ತಗೊಂಡು ಸ್ಪೀಡ್ ಆಗಿ ಹೋಗ್ತಾನೆ. ಇದನ್ನು ನೋಡಿದ ಬಾಂಡರರ್ ಅವರನ್ನ ಹಿಂದೆನೆ ಚೇಸ್ ಮಾಡಿ ಹೋಗ್ತಾರೆ. ಇಬ್ಬರು ಚೇಸಿಂಗ್ ಅಲ್ಲಿ ಫೈಟ್ ಮಾಡ್ಕೋಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಬಾಂಡರರ್ ಕಾರನ್ನ ಅಡ್ಡ ಹಾಕಿ ನಮ್ಮ ಹೀರೋವನ್ನ ಹಿಡಿತಾರೆ. ಆವಾಗ ಬೂಮ್ ಅಂತ ಹಿಂದೆ ಇರುವ ಹೆಡ್ ಕ್ವಾರ್ಟರ್ಸ್ ಬ್ಲಾಸ್ಟ್ ಆಗಿ ಹಾಗೆ ದುಪ್ ಅಂತ ಬೀಳುತ್ತೆ. ಅದನ್ನು ನೋಡಿ ಟೆನ್ಷನ್ ಆದ ಬಾಂಡರರ್ ನಮ್ಮ ಹೀರೋವನ್ನ ಹಿಡಿದು ಸಿಕ್ಕಾಪಟ್ಟೆ ಹೊಡೆದಾಕ್ತಾರೆ. ಸರಿಯಾಗಿ ಅವರ ಹತ್ರ ಓಡಿಸ್ಕೊಂಡ ನಮ್ಮ ಹೀರೋ ಇವರು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅವರ ಹತ್ರದಿಂದ ಎಸ್ಕೇಪ್ ಆಗಿ ಓಡಿ ಹೋಗಿ ನಮ್ಮ ರಾಧಲನ್ನ ಮಡಗಿರುವ ಸ್ಪೆಷಲ್ ಜೈಲಿಂದ ಅವಳನ್ನು ಕಾಪಾಡಿ ಹೊರಗಡೆ ತರ್ತಾನೆ. ಪಾಪ ಅವಳನ್ನು ಒಂದು ಪೆಟ್ಟಿಗೆಗೆ ಹಾಕಿ ಫ್ರೀಸ್ ಮಾಡಿರ್ತಾರೆ. ಸೊ ನಮ್ಮ ಮ್ಯಾಕ್ಸ್ ರಡಾಲನ್ನ ಕರ್ಕೊಂಡು ಇವಾಗ ಹೊರಗಡೆ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದು ವಾಂಡರರ್ ನಿಲ್ತಾರೆ. ತಕ್ಷಣ ನಮ್ಮ ಹೀರೋ, ಯಾರು ನೀನು, ನಿನಗೆ ಏನು ತಾನೇ ಬೇಕು, ಏನಕ್ಕೆ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ, ಅಯ್ಯೋ ದಡ್ಡ, ನಾನು ನಿಂತಾರನೆ ಭೂಮಿಯಿಂದ ಬಂದವನೇ, ನಾನು ಈ ಪ್ರಪಂಚಕ್ಕೆ ಬಂದಾಗ ಇಲ್ಲಿದ್ದ ಜನರೆಲ್ಲ ಒಬ್ಬೊಬ್ಬರಿಗೊಬ್ಬರು ಜಗಳ ಮಾಡ್ಕೊಂಡು
ಮಾಡ್ಕೊಂಡು ಎಲ್ಲರೂ ನಾಶವಾಗ್ತಿದ್ರು. ನಾನೇನೆ ಗೌರ್ಮೆಂಟ್ ಅನ್ನೋ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಪಾಲಿಟಿಕ್ಸ್ ಅನ್ನೋದನ್ನ ಒಳಗಡೆ ತಂದು ಈ ಪ್ರಪಂಚವನ್ನ ಕಾಪಾಡಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನು ಅಡ್ಡ ಬಂದು ಎಲ್ಲವನ್ನು ನಾಶ ಮಾಡಿಬಿಟ್ಟೆ ಇವಾಗ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅಯ್ಯೋ ಸರ್ ಗೊತ್ತಿಲ್ಲದೆ ಏನೋ ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಸರ್ ಅಂತ ಸಾರಿ ಕೇಳ್ಕೊತಾನೆ. ಆದ್ರೆ ಅದನ್ನ ಕಿವಿಗೆನೆ ಹಾಕೊಳ್ದೆ ಇರುವ ವಾಂಡರರು ನಮ್ಮ ಹೀರೋಗೆ ಹಾಕಿ ಹೊಡಿತಾನೆ ಇರ್ತಾನೆ. ಆ ಸಮಯದಲ್ಲಿ ಕಾನ್ಶಿಯಸ್ ಇಂದ ಎಚ್ಚರಿಯಾದ ಜನರೆಲ್ಲ ಇವಾಗ ಹುಚ್ಚರಾಗಿ ಚೇಂಜ್ ಆಗ್ಬಿಟ್ಟಿರ್ತಾರೆ. ಅವರ ಬ್ರೈನ್ ಮೇಲೆ ಇದ್ದಿದ್ದ ರೇಡಿಯೇಷನ್ ಕಂಟ್ರೋಲ್ ಹೋಗಿದ್ರಿಂದ ಮತ್ತೆ ಅವರೆಲ್ಲ ಹುಚ್ಚರಾಗಿ ಚೇಂಜ್ ಆಗಿ ಊರಲ್ಲಿರುವ ಬಿಲ್ಡಿಂಗ್ಸ್ ಎಲ್ಲವನ್ನು ಹೊಡೆದಾಕಿ ನಾಶ ಮಾಡ್ತಿರ್ತಾರೆ. ಒಬ್ಬರಿಗೊಬ್ಬರು ಭಯಂಕರ ಜಗಳ ಮಾಡ್ಕೋತಾರೆ. ನೋಡ್ದ ನೀನು ಮಾಡಿದ ಒಂದು ಕೆಲಸದಿಂದ ಮತ್ತೆ ಈ ಪ್ರಪಂಚ ಹುಚ್ಚರಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ, ಮತ್ತೆ ಹಸಿವು ಅದು ಇದು ಅಂತ ಅಳಿವು ಬರ್ತಾ ಇದೆ, ಅದು ನಿನಗೆ ಗೊತ್ತಾಗ್ತಿದ್ಯಾ ಅಂತ ನಮ್ಮ ಹೀರೋಗೆ ಹೊಡಿತಾನೆ ಇರ್ತಾರೆ. ಅದೇ ಸಮಯದಲ್ಲಿ ಹುಚ್ಚರಾಗಿರುವ ಜನರೆಲ್ಲ ಬಿಲ್ಡಿಂಗ್ಸ್ ಎಲ್ಲವನ್ನು ಹೊಡೆದು ನಾಶ ಮಾಡಬೇಕಾದ್ರೆ VIP ಪೊಲೀಸ್ ಆಫೀಸರ್ ಮನೆ ಒಳಗಡೆಯನ್ನು ನುಗ್ಬಿಡ್ತಾರೆ. ಇವ್ರಗಳ ಕೈಯಲ್ಲಿ ಸಾಯೋದಕ್ಕಿಂತ ನಾವೇ ಶೂಟ್ ಮಾಡಿ ಸತ್ತೋಗೋಣ ಅಂತ ಗನ್ ಇಂದ ಶೂಟ್ ಮಾಡಿ ಸತ್ತೋಗ್ಬಿಡ್ತಾನೆ VIP. ಅದೇ ಸಮಯದಲ್ಲಿ ಸಿಕ್ಕಾಪಟ್ಟೆ ಓಡಿಸ್ಕೊಂಡ ನಮ್ಮ ಹೀರೋ ಇದ್ರ ಮೇಲೆ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಆಗಲ್ಲ ಅಂತ ತಿರುಗಿಸಿ ವಾಂಡರರ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಏನೇ ನೀವು ಈ ಪ್ರಪಂಚವನ್ನ ಕಾಪಾಡಬೇಕು ಅಂತ ಅನ್ಕೊಂಡ್ರುವೆ ಅವರ ಬ್ರೈನ್ ಅನ್ನ ಡ್ಯಾಮೇಜ್ ಮಾಡಿ ಇಲ್ದೇ ಇರುವ ವಿಷಯವನ್ನ ಇದೆ ಅಂತ ಹೇಳಿ ಅವ್ರಗಳನ್ನ ಕಂಟ್ರೋಲ್ ಮಾಡೋದು ಮಾನವ ಧರ್ಮಕ್ಕೇನೆ ಮಾಡುವ ದೊಡ್ಡ ದ್ರೋಹ, ಅದು ದೊಡ್ಡ ತಪ್ಪು. ಈ ಭೂಮಿಯಲ್ಲಿ ಹುಚ್ಚತನ ಇದ್ರು ಸರಿ, ಹಸಿವು ಇದ್ರು ಸರಿ, ಏನೇ ಕಷ್ಟಗಳು ಬಂದ್ರು ಅದನ್ನ ನಾನು ಒಬ್ಬನೇ ಫೇಸ್ ಮಾಡ್ತೀನಿ, ಈ ಪ್ರಪಂಚವನ್ನ ನಾನು ಕಾಪಾಡ್ತೀನಿ ಅಂತ ಟೆನ್ಷನ್ ಆದ ನಮ್ಮ ಹೀರೋ ವಾಂಡರರ್ಗೆನೆ ಹೊಡೆದು ಅವರ ಕಥೆಯನ್ನು ಮುಗಿಸ್ತಾನೆ. ಗೆಲ್ಲವು ಮುಗ್ದಾದ ಮೇಲೆ ಅಲ್ಲಿಗೆ ಓಡಿ ಬರುವ ನಮ್ಮ ರಾಡ ಹೀರೋಯಿನ್ ನಮ್ಮ ಹೀರೋವನ್ನ ತಪ್ಕೋಬೇಕಾದ್ರೆ ಈ ಹೊಸ ಪ್ರಪಂಚಕ್ಕೆ ರಾಜನಾಗಿ ಚೇಂಜ್ ಆಗ್ಬಿಟ್ಟ ನಮ್ಮ ಹೀರೋ ಮ್ಯಾಕ್ಸ್. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತುಂಬಾನೇ ಚೆನ್ನಾಗಿತ್ತಲ್ವಾ? ಸಖತ್ತಾಗಿತ್ತು ಆಕ್ಚುಲಿ ನೋಡ್ಬೇಕಾದ್ರೆ. ಸರಿ ಓಕೆ, ಈ ಮೂವಿಯಲ್ಲಿ ಬಂದಿದ್ದ ಯಾವ ಕ್ಯಾರೆಕ್ಟರ್ ನಿಮಗೆ ತುಂಬಾನೇ ಇಷ್ಟವಾಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.